ಏನು ಆತ್ಮನಲ್ಲಿ ಅಹಂ ವೃತ್ತಿಯನ್ನು ಯಾಕೆ ಬಳಸಿದ್ದಾರೆ ಅನ್ನೋದು ವಿಷಯ. ಆಯ್ತಾ? ಚಲೋ ಆಯ್ತಾ? ಆತ್ಮನಲ್ಲಿ ಅಹಂ ಬುದ್ಧಿ ಬಳಸುವ ಕಾರಣ ಏನು ಅಂತ. ಬಾಕಿ ಎಲ್ಲಕ್ಕಿಂತಲೂ ಅನೇಕ ಪದ ಎಲ್ಲಕ್ಕಿಂತಲೂ ಆತ್ಮನಿಗೆ ಹತ್ತಿರವಾದ ಪದ ಅಹಂ ಅನ್ನೋದು. ಯಾಕೆಂದ್ರೆ ಅಹಂ ಅನ್ನೋದ್ರಲ್ಲಿ ಪ್ರತ್ಯಕ್ಷ, ಸೂಕ್ಷ್ಮತ್ವ, ವ್ಯಾಪಿತ್ವ, ಆತ್ಮದೃಷ್ಟಿಯನ್ನು ಅನುಸರಣೆ ಮಾಡೋದು. ಆತ್ಮರಂತೆ ಪ್ರಿಯವಾಗಿರೋದು, ಚೇತನವಾಗಿರೋದು, ನಿರವಯವಾಗಿರೋದು ಬಹಳಷ್ಟು ಅಂಶದಲ್ಲಿ ಈ ನಾನು ಅನ್ನೋದು ಅಹಂಕಾರಕ್ಕೆ ಇದು ಆತ್ಮ ತುಂಬಾ ಹತ್ತಿರ. ಬನ್ನಿ ಬನ್ನಿ ಬಾ ಬನ್ನಿ ಬನ್ನಿ. ಕುರ್ಚಿ ಬೇಕು, ಕುರ್ಚಿ ಹಾಕೊಳ್ಳಿ. ಬಹಳಷ್ಟು ಅಂಶದಲ್ಲಿ ಈ ನಾನು ಅನ್ನೋದು ಆತ್ಮರಿಗೆ ತುಂಬಾ ಹತ್ತಿರವಾಗಿರೋದ್ರಿಂದ ಮುಂದೆ ಕಲ್ಪನೆ ಏನಾಗಿಲ್ಲ ಅಷ್ಟೊಂದಿಗೆ. ಹೇಳ್ಬೋದು, ಏನಾಗಲ್ಲ. ಯಾರು ಹೇಳಿದ್ದು? ಯಾಕ ಏನು? ಅಹಂ ವೃತ್ತಿಯನ್ನ ಯಾಕೆ ಬಳಸಿದ್ರು ಅಂತ ಅಹಂ ಬ್ರಹ್ಮಾಸ್ಮಿ ಅಂತ ಯಾಕೆ ಬಂದ್ರು. ಇವಾಗ ಅಹಂ ಅನ್ನೋದು ಸೂಟಬಲ್ ಅಲ್ಲ. ಯಾಕೆಂದ್ರೆ ಅಹಂ ಅನ್ನೋದು ಕೂಡ ಅನಾತ್ಮವೇ ತಂದ್ಬಿಟ್ರೆ. ಅಹಂ ಅನ್ನೋದು ಅನಾತ್ಮವಾದ್ಮೇಲೆ, ಅಹಂ ಅನ್ನೋದು ದೃಶ್ಯತ್ವ ಆದ್ಮೇಲೆ ಬಾಕಿ ಎಲ್ಲಕ್ಕಿಂತ ಸಮಾನ. ಏನ್ ವಿಶೇಷ ಅಹಂ ಅನ್ನೋದ್ರಲ್ಲಿ? ಯಾಕೆ ಅಹಂ ಪದವನ್ನು ತಗೊಂಡು ನೀವು ಆತ್ಮ ತಿಳಿಸ್ತೀರಾ ಅಂತ ಪ್ರಶ್ನೆ. ಅದಕ್ಕಂದ್ರು ಇಲ್ಲ, ಲೋಕದ ಎಲ್ಲಕ್ಕಿಂತಲೂ ನಾನು ಸೂಕ್ಷ್ಮವಾಗಿದೆ, ಅದು ಒಳಗಿದೆ, ಪ್ರಿಯವಾಗಿದೆ, ಚೇತನವಾಗಿದೆ. ಬಹಳಷ್ಟು ಅಂಶದಲ್ಲಿ ಆತ್ಮಂತೆ ಹೋಲತ್ತೆ. ನಿರವಯವ, ಸತ್ಯ, ನಿತ್ಯತ್ವ. ನಾನು ಹಾಗೇ ಇದ್ದೀನಿ ಅಂತ. ಆದ್ರೆ ದೇಹಾದಿಗಳು ತುಂಬಾ ದೃಶ್ಯ, ಬಾಹ್ಯ, ವಿಕಾರಿ, ಅಚೇತನ ಇದಾಗಿದೆ. ಅದರಿಂದ ಅದೆಲ್ಲವನ್ನು ಬಿಟ್ಟು ನಾನು ಅನ್ನೋ ಇದನ್ನ ಹೇಳಿ. ಇನ್ನೊಂದೇನು ವಿಶೇಷ ಅಂದ್ರೆ, ನಾನು ಅದರಲ್ಲಿ ತೋಳ್ಕೊಂಡ್ರೆ ಆತ್ಮ ಪಕ್ಷಕ್ಕೆ ಸೇರ್ಕೊಂಡು ತೋಳ್ಕೊಳ್ತೇವೆ ಹೊರತು ಅನಾತ್ಮ ಪಕ್ಷಕ್ಕೆ ತೋಳ್ಕೊಳ್ಳೋಣ. ಈ ನಾನು ಬೇಡ ಅಂದ್ರೆ ನಾನೊಂದು ಇಲ್ಲ ಅಂತ ಆಗತ್ತೆ ಹೊರತು ನಾನು ಅನ್ನೋದು ನೀನು ಆಗಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ಇರಪ್ಪ ಅಂದ್ರೆ ಇರೋದಲ್ಲ. ನಾನು ನೀನಾಗಿರೋದು. ನನ್ನೇನು ಹೇಳಿದೆ, ನಾಲ್ಕು ಅಂಶ. ಒಂದು ತದ್ಬುದ್ಧಿ, ಒಂದು ಬುದ್ಧಿ, ಇನ್ನೊಂದು ಇದಂ ಬುದ್ಧಿ, ಅಹಂ ಬುದ್ಧಿ. ನಾಲ್ಕರಲ್ಲಿ ನಾನು ಹತ್ರ ಆತ್ಮನಿಗೆ, ನೀನು ಸ್ವಲ್ಪ ದೂರ, ಅವನು ಅನ್ನೋದು ಇನ್ನೂ ದೂರ, ಅವನು ಪರೋಕ್ಷ. ನನ್ನ ಪ್ರೇಮಕ್ಕೆ ಭಗವಂತನನ್ನ ಅವನನ್ನು ಪ್ರೇಮಿಸ್ತೀರಾ, ನೀನು ಪ್ರೀತಿಸ್ತೀರಾ, ನನ್ನವನು ಪ್ರೀತಿಸ್ತೀರಾ, ನಾನು ಪ್ರೀತಿಸ್ತೀರಾ? ಯಾವ ರೀತಿ ಪ್ರೀತಿಸ್ತೀರಾ? ನಾನು ಪ್ರೇಮಿಸೋದು ಅತ್ಯಂತ ಸಮೀಪವಾದ ಪ್ರೀತಿ. ಲೋಕದೂ ಹಾಗೆ. ನಾನು ಯಾರಾದ್ರೂ ಒಬ್ರು ಮನೆಗೆ ಹೋದ್ರೆ ಒಬ್ರು ಬಂದಿದ್ದಾರೆ ಅಂತ ಟ್ರೀಟ್ ಮಾಡೋದಕ್ಕೂ, ಆಯ್ತು ನೀವು ಬಂದಿದ್ದೀರಾ ಅಂತ ನೀವು ನೋಡೋದಕ್ಕೂ, ಇದು ನಮ್ಮೂರು ಸ್ವಾಮಿ ಅಂತ ಅನ್ನೋದಕ್ಕೂ, ನಮ್ಮವರೆಲ್ಲ ನಾನು ಬೇರೆಲ್ಲ ಯಾಕಂದ್ರೆ ಎಷ್ಟು ಸಂತೋಷ ಆಗುತ್ತೆ. ಅಂದ್ರೆ ಎಷ್ಟೆಷ್ಟು ನಮ್ಮ ಸ್ವಭಾವಕ್ಕೆ ಸ್ವರೂಪಕ್ಕೆ ಹತ್ತಿರವಾಗುತ್ತೋ ಅಲ್ಲಿ ಜಾಸ್ತಿ ಸುಖ, ಪ್ರೇಮ ಎಲ್ಲ ಇದ್ರು. ನಾನು ಅಂದರೆ ಬಲಮಟ್ಟಿಗೆ ಆತ್ಮ ಸ್ವಭಾವ ಆ ನಾನು ಜಾಗದಲ್ಲಿ ಕಂಡುಕೊಳ್ಳಿ. ತಪ್ಕೊಂಡ್ರೋದು ಅಲ್ಲೇ ನಾವು ಮೊದಲು ಫಸ್ಟ್ ನಮ್ಮ ನಾನು ತಪ್ಪಿಗೆ ಮೊದಲನೇ ತಪ್ಪಿಗೆ. ಅದಕ್ಕೆ ಗೌಡಪ್ಪ ಆದ್ರೂ ಜೀವಂ ಕಲ್ಪಯತೆ ಪೂರ್ವಂ. ಫಸ್ಟ್ ನಾನು ಕಲ್ಪನೆ ಮಾಡ್ಕೊಂಡು ಆಮೇಲೆ ಇದು ಅವನು ನನ್ನದು ಮತ್ತದೆಲ್ಲ ತಪ್ಪು. ಹಾಗಾದ್ರೆ ನಾನು ಅನ್ನೋ ಕಲ್ಪನೆಯಲ್ಲಿ ಬಹಳಷ್ಟು
ಬಹಳಷ್ಟು ಹತ್ತಿರವಿದೆ, ಬಹಳಷ್ಟು ಸೂಕ್ಷ್ಮವಾಗಿದೆ. ಹಾಗಾಗಿ ನಾನು ಅದನ್ನ ಇಟ್ಕೊಂಡು ತಿಳಿಸ್ಕೊಟ್ರೆ ಅಯೋಧಾಹಾರಿ ಕಬ್ಬಳ ಸುಡುತ್ತೆ ಅಂದ್ರೆ ಕಬ್ಬಳದ ಬೆಂಕಿ ಸುಡುತ್ತೆ ಹೇಗೆ ಅರ್ಥವೋ, ನಾನು ಚೇತನ, ನಾನು ಕ್ರಿಯಾ, ನಾನು ಬ್ರಹ್ಮ ಅಂದ್ರೆ ನಾನ್ ಬಿಟ್ಟು ಕಬ್ಬಳ ಬಿಟ್ಟು ಬೆಂಕಿ ತಗೋಬೇಕು. ನಾನು ಅನ್ನೋದಿರ್ತಕ್ಕಂತಹ ವೃತ್ತಿಯನ್ನು ಬಿಟ್ಟು ಅದನ್ನು ರಕ್ಷಿತವಾದ ಕೇವಲ ರೂಪವನ್ನು ತಗೊಂಡು ಅದು ಅಹಂ ಬ್ರಹ್ಮಾಸ್ತಿ ಅರ್ಥ. ಅಹಂ ಬಾಧೆ ಮಾಡ್ಕೊಂಡು, ಈ ಹಾವು ಹಗ್ಗ ಅಂದ್ರೆ ಹಾವು ಹಗ್ಗ ಆಗಲ್ಲ, ಹಾವು ಬಾಧೆ ಮಾಡಿ ಹಗ್ಗ. ಹಾಗೆ ನಾನು ಬ್ರಹ್ಮ ಅಂದ್ರೆ ನಾನು ಬಾಧೆ ಮಾಡಿ ಬ್ರಹ್ಮ ಅಂತ ತಿಳ್ಕೊಳ್ಳೋದು ಅದರ ಉದ್ದೇಶ ಅಂತ. ಈಗ ಇವತ್ತಿನ ಪಾಠ ಮುಂದಕ್ಕೆ ಹೋಗೋಣ. ಇದಕ್ಕೆ ಪುನರ್ವಸ್ತು ಲಕ್ಷ್ಯಂ. ನಾಮದಿಂದ ಲಕ್ಷಿತವಾದ ವಸ್ತು ಅಂತಂದ್ರಲ್ಲ, ನಾನು ಹೇಗೆ ಕೊಂಬೆ ಮೇಲೆ ಚಂದ್ರ ಅಂದ್ರೆ ಕೊಂಬೆ ಬಿಟ್ಟು ಚಂದ್ರನ್ ಹೇಗೆ ನಿಂತಕೋ, ನಾನು ಅನ್ನೋದ್ರಿಂದ ಲಕ್ಷಿತವಾಗಿದೆ ಆ ಸ್ವರೂಪ ಅಂತಂದಲ್ಲ. ಆ ನಾನು ಎಂಬುದರಿಂದ ಲಕ್ಷಿತವಾದ ವಸ್ತು ಎಂಥದ್ದು? ಕೀದೃಕರು ಕೇನ ಸಮಾನತೆಯ ದೃಶ್ಯತೆ ದೃಕ್ತರೆ ಕಾಣೋದು ಅಂತ. ಕೇನ ಸಮಾನತೆಯ ದೃಶ್ಯತೆ ಯಾವ ಹೋಲಿಕೆಯಿಂದ ಇದು ಗೊತ್ತಾಗುತ್ತೆ, ತೋರ್ ಬರುತ್ತೆ, ನಾನು ಅನ್ನೋದನ್ನು ಯಾವ ತರವಾಗಿ ತೋರ್ ಬರುತ್ತೆ ಅಂತ ಕೇಳಿದ್ರೆ ಹೇಳ್ತಾರೆ, ನಾಮಾದಿಭ್ಯ ಪರೋ ಭೂಮಾ ನಿಷ್ಕಲೋ ಅಕಾರಕೋ ಅಕ್ರಿಯ ಮಾತ್ಮ ಶತಸಿದ್ಧ ಸೇವ ಸಹ ಸೇವನ ಶತಸಿದ್ಧ ಸೇವನ ಉಪನಿಷತ್ತಿನಲ್ಲಿ ನಾರದರಿಗೆ ಶರತ್ ಕುಮಾರ್ ಉಪದೇಶ ಮಾಡಿ, ನಾರದ ಬಂದು ಅಧೀಹ ಭಗವಾಯಿತಿ ಉಪಸಾದ ಶರತ್ ಕುಮಾರ ನಾರದ ಪೂಜ್ಯರೇ ಬ್ರಹ್ಮವನ್ನು ತಿಳಿಸ್ಕೊಡಿ, ನಾನು ಸೋಹಂ ಭಗವತ್ ಶೋಚಾಮಿ, ಶೋಕ ಸಾಗರ ನನಗಿನಿ, ನನ್ನ ಶೋಕ ಸಾಗರನ ಎತ್ತಿ ನಂಗೆ ಭಗವದ್ ವಿಷಯಭ್ಯ ಶೋಕ ಮಾತ್ರ ತಮ್ಮಂಥದ್ದು ಕೇಳಿದ್ದೀನಿ. ಆತ್ಮನ್ನು ತಿಳ್ಕೊಂಡವನು ಶೋಕವನ್ನು ದಯವಿಟ್ಟು ಆತ್ಮ ಅಂತ ಹೇಳಿ ನಾರದರು ಆ ಶರತ್ ಕುಮಾರ್ ಅಂತ ಬಂದ ಹೇಳೋಣ. ನಾರದು ಏನ್ ತಿಳ್ಕೊಂಡಿದೆಯೋ ಅದನ್ನ ಹೇಳಪ್ಪ ಅಂತ ಹೇಳಿದಕ್ಕೆ ಅವನು 64 ವಿದ್ಯೆಯನ್ನು ಪಟ್ಟಿ ಮಾಡ್ಬಿಡ್ತಾರೆ. ಇಷ್ಟು ಗೊತ್ತು ನನಗೆ. ಅದಕ್ಕೆ ಅಷ್ಟಕ್ಕೂ ಸೇರಿ ನಾಮ ಸ್ವೀಕಾರ ಮಾಡ್ತಾರೆ. ಬರೀ ನಾಮಕ್ಕಿಂತ ಹೆಚ್ಚು ಉಂಟಾದ ವಾಕು, ವಾಕ್ಯಕ್ಕಿಂತ ಸ್ಮರ, ಚಿತ್ತ ಅಂತ ಹೇಳಿ ನಾಮದಿಂದ ಹಿಡಿದು ಭಾಷೆಯವರೆಗೂ ಇದಕ್ಕಿಂತ ಹೆಚ್ಚು, ಅದಕ್ಕಿಂತ ಹೆಚ್ಚು, ಅದಕ್ಕಿಂತ ಹೆಚ್ಚು ಅಂತ ಹೇಳಿ ಒಂದು 16 ಸ್ಟೆಪ್ ಹೇಳ್ತಾರೆ. ಆಶೆಯನ್ನು ಹೇಳಿದ್ಮೇಲೆ ಆಶೆಗಿಂತ ಹೆಚ್ಚು ಉಂಟಾ ಅಂತ ಹೇಳಿದ್ರೆ ಪ್ರಾಣ ಅಂತ ಹೇಳ್ತಾರೆ. ಆಶೆಗಿಂತ ಪ್ರಾಣ ಹೆಚ್ಚು. ಪ್ರಾಣನೇ ಅತಿವಾದಿ ಅಂತ ಹೇಳ್ತಾರೆ. ಪ್ರಾಣೋಸ್ಪೀತಿ ಭೂಯಾತ್ ನಾಪನ್ಭೀತ ಇದು ಅತಿವಾದಿ ಏನಪ್ಪಾ, ಪ್ರಾಣವನ್ನು ಉಪಾಸನೆ ಮಾಡುತ್ತಿದ್ದು ಪ್ರಾಣವೇ ನಾನು ಅಂತ ಮಾಡ್ಕೊಂಡವನನ್ನ ಯಾರಾದ್ರೂ ಬಂದ್ಬಿಟ್ಟು ನೀನು ಅತಿವಾದಿ ಆಗಿದ್ದೀಯಾ ಅಂದ್ರೆ ಹೌದು ನಾನು ಅತಿವಾದಿ ಆಗಿದ್ದೀನಿ ಅಂತ ಅನ್ಕೋಬೇಕೆ ಹೊರತು ಮುಚ್ಕೋಬಾರ್ದು. ಅವನೇನ್ ಮಾಡ್ಬಿಟ್ಟು ನಾರದರು ಇದೇ ಲಾಸ್ಟ್ ಅನ್ಕೊಂಡು ಸುಮ್ಮನೆ. ಆಮೇಲೆ ಶರತ್ ಕುಮಾರ್ ಈಶತ್ವಾ ಅತಿವದತಿ ಸತ್ಯೇನಾತಿ ವದತಿ ತಿಳ್ಕೊಳ್ತಿದ್ದ. ಅಲ್ಲಿ ನಿಲ್ಬೇಡ, ಪ್ರಾಣ ನಿಲ್ಬೇಡ, ಪ್ರಾಣದಿಂದಕ್ಕೆ ಹೋಗು. ಪ್ರಾಣನು ವಿಕಾರವಾದ ಅನುತವಾದ ಪ್ರಪಂಚದಲ್ಲಿ ಇದು ಅತಿವಾದಿ, ಆಮೇಲೆ ಪರಮಾರ್ಥದಲ್ಲಿ ಅತಿವಾದಿ ತತ್ವಜ್ಞಾನಿ. ಪರಮಾರ್ಥ ಎಲ್ಲವನ್ನೂ ಮೀರಿದ ಇಡೀ ಪ್ರಪಂಚವನ್ನು ಮೀರತಕ್ಕಂತಹ ಆತ್ಮತತ್ವವನ್ನು ಕಂಡುಕೊಂಡು ಮಾತಾಡುವನು ಎಲ್ಲಕ್ಕಿಂತಲೂ ಉತ್ತಮನು ಬಿಟ್ಟು ಈ ರೀತಿ ನಾಮಾದಿಭ್ಯ ಪರೋಪಮ, ನಾಮಾದಿ ಪ್ರಾಣಾಂತವಾದ ಈ ವಿಕಾರ ಪ್ರಪಂಚ ಎಲ್ಲಕ್ಕಿಂತಲೂ ಭೂಮ, ಭೂಮ ಶಬ್ದದಿಂದ ಕಳ್ಸ್ಕೊಂಡಂತಹ ಒಂದು ಸತ್ವ. ಭೂಮ ಅಂದ್ರೆ ಯಾವುದೋ, ಭೂಮ ಅಂದ್ರೆ ಬಹೋ ಲೋಕೋ ಭೂಚ ಬಹೋ ಅಂತ ಸೂತ್ರ. ಇಮನಿಚ್ ಪ್ರತ್ಯಯ ಬಂದು ಯಾವುದು ಅನಂತವಾಗಿದೆಯೋ ದೇಶದಿಂದ, ಕಾಲದಿಂದ, ವಸ್ತುವಿನಿಂದ ಮತ್ತು ಅವಸ್ಥೆಯಿಂದ ಯಾವುದು ತುಂಡಾಗುವುದಿಲ್ವೋ ಅದು ಭೂಮ. ಭೂಮ ಲಕ್ಷಣ ಏನು? ಯತ್ ನಾಣ್ಯತ್ ಪಶ್ಯತಿ ನಾಣ್ಯತ್ ಶೃಣೋತಿ ನಾಣ್ಯದ್ ವಿಜಾನಾತಿ ಸ ಭೂಮ. ಅಥ ಯತ್ ಅನ್ಯತ್ ಪಶ್ಯತಿ ಅನ್ಯತ್ ಶೃಣೋತಿ ಅನ್ಯದ್ ವಿಜಾನಾತಿ
ತದಲ್ಪಂ ಅಂತ ರಾಜ್ಕುಮಾರ್ ಹೇಳಿದ್ರು. ಹಾಗಾಗಿ ಧೂಮದ ಲಕ್ಷಣ ಹೇಳಿದ್ರು ನಾಮಾದಿ ಎಲ್ಲಕ್ಕಿಂತಲೂ ಮಿಗಿಲಾದದ್ದು, ಅತೀತವಾದದ್ದು. ಅಷ್ಟೇ ಅಲ್ಲ, ನಾಮಾದಿಗಳೆಲ್ಲಕ್ಕೂ ಆಸ್ಪದ, ಆಧಾರ. ನಾಮಾದಿಗಳೆಲ್ಲವೂ ಕಲ್ಪಿತ. ಹೇಗೆ ಒಂದು ಹಗ್ಗದಲ್ಲಿ ಹಾವು, ಹೂವಿನ ಮಾಲೆ, ನೀರಿನ ಕೋಡಿ, ನೆಲದ ತಿರುಕು ಅಂತ 4 ಕಲ್ಪನೆ ಮಾಡಿದ್ರೆ 4 ಕಲ್ಪನೆಗೂ ಹಗ್ಗ ಒಂದೇ ಹೇಗೆ ಆಸ್ಪದವೋ, ಇಡೀ ನಾಮರೂಪ ವಿಷಯಕ್ಕೆಲ್ಲವೂ ಆತ್ಮನೆ ಆಧಾರ. ಆತ್ಮನೆ ಒಮ್ಮೆ ನಿಂತ್ಕೊಂಡು ಅದಲ್ಲೇ ತೋರ್, ಅದೇ ಇದರ ತಿರುಳು ಪರಮಾತ್ಮ. ಅದನ್ನು ತಿಳ್ಕೊಂಡ್ರೆ ಇದೆಲ್ಲವೂ ಅದೇ ರೂಪ ಅದು ಗೊತ್ತಾಗ್ತದೆ. ಇದಕ್ಕೆ ಸ್ವತಃ ಅಸ್ತಿತ್ವ ಇಲ್ಲ, ಎಂಟಿಟಿ ಇಲ್ಲ, ಆತ್ಮನೇ ಇದರ ತಿರುಳು. ಹೇಗೆ ಈ ಪಂಚೆ ತಿರುಳು ಹಚ್ಚಿ ನೂಲು ಹಚ್ಚಿಯೋ, ವಿಶ್ವದ ತಿರುಳು ಸತ್ ಚಿತ್ ಸನ್ಮಾತ್ರ ಚಿನ್ಮಾತ್ರ ಆಗತಕ್ಕಂಥ ಅದ್ವಿತೀಯ. ಅದು ಸತ್ತು ಚಿತ್ತು ಅಂತ ಅಧ್ಯಾತ್ಮದಲ್ಲಿ ಹೇಳಿದ್ರು. ಸತ್ತು ಚಿತ್ತು ಗುಣ ಅಲ್ಲ, ಅದೊಂದು ವಿಶೇಷ ಅಲ್ಲ, ಗುಣ ವಿಶೇಷವಲ್ಲ, ಕೇವಲ ಸನ್ಮಾತ್ರ. ಹಾಗಾಗಿ ಆ ಧೂಮ ಅನ್ನೋದಿದೆಯಲ್ಲ ಅಪರಿಚ್ಛಿನ್ನವಾದ ಸ್ವರೂಪ, ನಾಮಾದಿ ಇಲಾರದ್ದು. ಅದು ಕಲೆ, ನಿಷ್ಕಲಹ ಮೃಗತಾಹ ಕಲಾಹ ಯಸ್ಮಾತ್. ಕಲೆ ಅಂದ್ರೆ ಪ್ರಾಣಾದಿ ಕಲೆಗಳು, 16 ಕಲೆಗಳನ್ನು ಹೇಳ್ತಾರೆ ಅವನು ಪ್ರಶ್ನೋಪನಿಷತ್ತಿನಲ್ಲಿ. ಅವರು ಪ್ರಾಣಮೃಗ ಪ್ರಾಣ ಶ್ರದ್ಧಾ ಖಂ ವಾಯು ಜ್ಯೋತಿ ರಾಪ ಪೃಥಿವಿ ಇಂದ್ರಿಯಂ ಮನಃ ಅನ್ನಂ ಅನ್ನಾದ್ವೀರ್ಯಂ ತಪೋ ಮಂತ್ರ ಲೋಕ ಕರ್ಮ ನಾಮ ಹೇಳಿ 16 ಕಲೆಗಳನ್ನ ಪಿಪ್ಪಲಾದರು ಸುಕೇಶಾದಿ ಮಹರ್ಷಿಗಳಿಗೆ ಈ ವಿಶ್ವವೆಲ್ಲ ಈ 16 ತುಂಬಿಕೊಂಡ್ವಿ. ಈ 16 ಕಲೆಯನ್ನು ಮೀರಿದ್ದು ಆತ್ಮ. 16 ಕಲೆಗೂ ಸ್ವತಃ ಅದಕ್ಕೆ ಕಲೆ ನಿಷ್ಕರ್ಮ ಮತ್ತು ಕಾರಕ. ಯಾವ ಕ್ರಿಯೆಗೂ ಅದು ಕಾರಣ. ಈ ನಾನು ಅನ್ನೋದಿದೆಯಲ್ಲ, ನಾನು ಅನ್ನೋದು ಲೌಕಿಕ ಮತ್ತು ಲೌಕಿಕ ಕಪ್ಪುತ್ತ. ನಾನು ಇಲ್ದೇನೆ ಯಜ್ಞದಾಗಿ ಮಾಡ್ತಾರೆ, ನಾನು ಇಲ್ದೇನೆ ಬಿಸ್ನೆಸ್ ಮಾಡ್ತಾರೆ, ನಾನು ಇಲ್ದೇನೆ ಲೌಕಿಕ ಯಾವ ಚೇಷ್ಟೆ ಮಾಡ್ತಾರೆ. ಹಾಗಾದ್ರೆ ನಾನು ಕರ್ತೃ ಆಗಿ ಕಾರಕ ಆಗಿ. ಆದ್ರೆ ಈ ಸ್ವರೂಪ ಇದೆಯಲ್ಲ ಕಾರಕತ್ವ, ಕಾರಕ ಅಂದ್ರೆ ಕ್ರಿಯಾ ಸಾಧನೆ. ಕ್ರಿಯಾ ಸಾಧನತ್ವ ಇದು ಕ್ರಿಯೆಯೂ ಇಲ್ಲ, ಕ್ರಿಯಾ ಸಾಧನತ್ವಲ್ಲ. ಕಾರಕ ಅಕ್ರಿಯ, ಅವಿಕ್ರಿಯ. ಕ್ರಿಯೆ ಇಲ್ಲ, ಬದಲಾವಣೆ ಇಲ್ಲ. ಅದು ನಮ್ಮ ಸ್ವರೂಪ. ಅದು ನಾವು ಹಾಗೆ ನಾವು ಆ ಕಡೆ ಗಮನ ಕೊಡದೇನೆ ಬಹಿರ್ಮುಖರಾಗಿ ದೇಹಾದಿಗಳಲ್ಲಿ ಮುಳುಗಿಬಿಟ್ಟು ಇದೇ ನಮ್ಮ ಸ್ವಭಾವ ಅನ್ಕೊಂಡು ನಿಜವಾಗಿ ಸ್ವರೂಪ ನಿರ್ಮಾಣಗಳಿಗಿಂತ ಮೀಲಾದದ್ದಾಗಿ ದ್ವಿತೀಯವಾಗಿ ಕ್ರಿಯಾಕಾರಕವಾದದ್ದು. ಆತ್ಮವತಾಂ ಸರ್ವೇಶಾಂ ಸೇವ. ಆತ್ಮವಂತರಾಗಿರುವ ಬ್ರಹ್ಮಾದಿ ಸ್ತಂಭ ಪರ್ಯಂತವಾದ ಎಲ್ಲರಿಗೂ ನಿಜವಾದ ಆತ್ಮ ಇದೆ. ಅಹಂ ಪ್ರತ್ಯಯ ಅವರವ್ರಿಗೆ ಬೇರೆ. ಅಹಂ ಪ್ರತ್ಯಯ ಏನಾಗುತ್ತೆ, ಅದು ತನ್ನ ಕರ್ಮಾನುಸಾರವಾಗಿ ಸುಖಿ ದುಃಖಿ ಕಷ್ಟ ಎಲ್ಲ ವಿಕಾರವನ್ನು ಹೊಂದಿದೆ. ಆದ್ರೆ ಎಷ್ಟೇ ವಿಕಾರವನ್ನು ಅಹಂ ಪ್ರತ್ಯಯ ಹೊಂದಿದ್ರು ಅದನ್ನು ಯವೈಕ್ಯತೆ ಬೆಳೆದುತ್ತಿರುವ ಕುತಶ್ಚ ಚಿನ್ಮಾತ್ರವಾದ ಪರಮಾತ್ಮನು ಅವನೆಲ್ಲವೂ ನಿಜವಾದ ಆತ್ಮನ ಸ್ವರೂಪ. ತಿರುಳು, ಜಿಷ್ಟು, ಸಾರ. ಆತ್ಮ ಶಬ್ದವೂ ಕೂಡ ಒಂದು ರೀತಿ ಯೌಗಿಕವಾಗಿ ಬಂತು. ಆತ್ಮ ಆಪ್ನೋತಿ ತ್ಯಾತ್ಮ, ಅತತಿ ತ್ಯಾತ್ಮ, ವ್ಯಕ್ತಿ ತ್ಯಾತ್ಮ, ಆದತ್ತೆ ತ್ಯಾತ್ಮ. ಪುರಾಣದಲ್ಲಿ ಆಪ್ನೋತಿ ಆದತ್ತೆ ಯಚ್ಚಾತ್ತಿ ವಿಷಯಾನ್ನ ಯಚ್ಚಾಸ್ತಿ ಸಂತತೋ ಭಾವ ಯಸ್ಮಾದ್ ಆತ್ಮೇತಿ. ಯಾವುದು ಪರಮಾರ್ಥವಾಗಿ ಅರ್ಥವಾಗಿ ಅದ್ವಿತೀಯವಾಗಿ ಸರ್ವಕ್ಕೂ ಮುಖ್ಯಕ್ಕೂ ಆಧಾರವಾಗಿ ನಾವೆಲ್ಲ ತಿರುಳು ಅಂತ ಆ ಇಲ್ಲೇ ಸುರೇಶ್ವರಾಚಾರ್ಯರು ಆತ್ಮವಂತರು ಅಂತ ಅಂದ್ಕೊಂಡ್ರು. ನಾನು ಅಂತ ಅಂದ್ಕೊಂಡವನು ಗೊತ್ತಿಲ್ಲ ಅವನು. ಈ ಗುಳ್ಳೆ, ಅಲೆ, ನೊರೆ, ಸುಳಿ ಎಲ್ಲಕ್ಕೂ ನೀರು ಹೇಗೆ ಆಗ್ತದೆ, ನೀರಲ್ಲೇ ಎಲ್ಲ ಗುಳ್ಳೆ, ನೊರೆ, ಅಲೆ ಶುದ್ಧ ಚೈತನ್ಯದಲ್ಲಿ ಎಲ್ಲವೂ ಆತ್ಮವತ ಆತ್ಮ ಸೈವ. ಏನಾಯ್ತು, ಈ ನಾನು ಅನ್ನೋದ್ರಿಂದ ನಾವು ಲಕ್ಷಿಸಿಕೊಳ್ಳಬೇಕಾಗಿರ್ತಕ್ಕದ್ದು ನಾನೆಂಬುದನ್ನ ಮೀರಿದ, ನಾನೆಂಬುದಕ್ಕೆ ಸ್ಥಿರಳಾದ, ನಾನೆಂಬುದಕ್ಕೆ ಸಾಕ್ಷಿಯಾಗಿರುವ ಸ್ವಲ್ಪ ಒಂದುಂಟು. ಅದು ಪ್ರಕೃತಿಯಲ್ಲಿ ನೂರಾರು ಕೇವಲ ಕೂಡ ಇರುತ್ತೆ. ಎಚ್ಚರದಲ್ಲಿ ನಾನು ಅನ್ನೋದನ್ನ ಓಡಿದು ಮುಟ್ಟು. ಈ ನಾನು ಅನ್ನೋದು ಸುಶಕ್ತಿ ಬರೋದು, ಇದಕ್ಕೆ ಬರಕ್ಕಾಗಲ್ಲ. ನಾನು ಅನ್ನೋದು ನಿಜವಾಗಿ ನಮ್ಮ ಸ್ವರೂಪವಾಗಿದ್ದರೆ ನಿಜವೂ ಬರ್ಬೇಕಾಗ್ತದೆ. ಆತ್ಮನಶ್ಚೇದಹಂ ಧರ್ಮ
ಯಾಯಾನ್ ಮುಕ್ತಿ ಸುಷುಪ್ತಯೋ. ಒಂದು ವೇಳೆ ನಾನು ಅದು ಆತ್ಮದ ಧರ್ಮವಾಗಿದ್ದರೆ, ಸ್ವರೂಪವಾಗಿದ್ದರೆ ನಿದ್ದೆಗೂ ಬರ್ತದೆ. ಈಗ ಬೆಂಕಿಯ ಧರ್ಮ ಬಿಸಿ, ಎಲ್ಲಿ ಹೋದ್ರು ಬೆಂಕಿ ಜೊತೆ ಇದ್ದೇ ಇರುತ್ತೆ. ಅಮೆರಿಕ ಹೋದ್ರು ಬೆಂಕಿ ಬಿಸಿ, ಜಪಾನ್ ಹೋದ್ರು ಎಲ್ಲಿ ಹೋದ್ರು ಬಿಸಿ ಬಿಟ್ಟು ಬೆಂಕಿ ತಗೊಂಡು ಹೋಗ್ತಾರೆ. ಈಗ ಅಹಂ ಅನ್ನೋದು, ನಾನು ಅನ್ನೋದು ಆತ್ಮನ ಧರ್ಮವಾಗಿಬಿಟ್ಟಿದ್ರೆ ನಿದ್ದೆಗೂ ಬರ್ಬೇಕು. ನಿದ್ದೆ ನಾನು ಒಂದು ಬರೋದು, ನಾನು ಅದನ್ನ ಬಿಟ್ಟಿರ್ತೀವಿ. ಈಗಲೂ ನಾವು ಬಿಟ್ಟಿರಬಹುದು, ಬಿಟ್ಟಕ್ಕಾಗುತ್ತೆ. ಅದು ಹೇಳ್ತಾ ಇದೆ. ನಾನು ಅದು ಬಿಟ್ಟಿರೋದಕ್ಕೆ ಒಂದು ಏನು ಬೇಕು ಅಂದ್ರೆ ಸ್ಪಷ್ಟವಾಗಿರ್ತಕ್ಕಂತಹ ಒಂದು ದೃಶ್ಯ ಪ್ರಕ್ರಿಯೆ ಇದೆ. ಅದನ್ನ ಆಶ್ರಯಿಸಿಕೊಂಡು ಸಮಸ್ತ ದೃಶ್ಯ ತಳ್ಳಿ ಕೇವಲ ತನ್ನ ತೆಗೆಯೋದಕ್ಕೆ ಯಾರಿಗೆ ಒಂದು ಎಲಿಜಿಬಿಲಿಟಿ ಸಾಮರ್ಥ್ಯ ಇದೆಯೋ ಅವ್ನು ಕಲ್ಪನೆ. ಯಾರಿಗೆ ದೇಹಾದಿಗಳ ಅಭಿಮಾನ ಬಿಟ್ಟೋಕ್ಕಾಗಲ್ವೋ ಅವರು ಹೇಳ್ತಾರೆ, ಆತ್ಮವಂತರಾಗಿರುವ ನಾನು ನಾನು ಅಂತ ಅನ್ಕೊಳ್ಳುತ್ತಿರುವ ಎಲ್ಲರಿಗೂ ಈ ತರ ಇದ್ದಾನೆ. ಅವನು ಸ್ವತಃಸ್ಥಿತ ನೋಡಿ, ಬೇಸಕ್ಕೆ ಮಾಡ್ತಾರೆ. ನಾನು ಅನ್ನೋದು ಉಪಾಧಿಯಿಂದ ಸಿದ್ಧ, ಈ ಆತ್ಮನೆಂಬುದು ಸ್ವತಃಸ್ಥಿತ. ನಾನು ಎಂಬುದು ದೃಶ್ಯ, ಇದು ದೃಕ್ಕಾಗಿ. ನಾನು ಅನ್ನೋದು ಆಗಮಾಪಾಯಿ, ಬಂದು ಹೋಗಿ ಮಾಡುತ್ತೆ. ಇದು ಬಂದು ಹೋಗಿ ಮಾಡೋದಲ್ಲ, ಏಕರೂಪವಾಗಿದೆ. ನಾನು ಅನ್ನೋದು ಒಬ್ಬೊಬ್ಬರಿಗೂ ಬೇರೆ ಬೇರೆ. ನಾನು ಅನ್ನೋದು ವಿಕಾರ. ಬಾಲ್ಯದಲ್ಲಿ ಹೇಗೋ ನಾನಿದ್ದೆ, ಇವಾಗ ನಾನು ತುಂಬಾ ಮಾರ್ಪಾಡಾಗಿದ್ದೀನಿ. ಮುಂಚೆ ನಾನು ತುಂಬಾ ಸುಳ್ಳು ಹೇಳ್ತಿದ್ದೆ, ತುಂಬಾ ಕೋಪ ಮಾಡ್ಕೊತಿದ್ದೆ, ತುಂಬಾ ನನ್ಗೆ ಭಯ ಆಗ್ತಿತ್ತು, ಏನನ್ನ ಹಾಕೋದು. ಈಗ ಅದೆಲ್ಲ ಬಿಟ್ಕೊಬಿಟ್ಟಿದ್ದೀನಿ. ಸುಳ್ಳು ಹೇಳದ ನಾನು ಅನ್ನೋದು ವಿದ್ಯೆಯಿಂದಲೂ ಗುಣದಿಂದಲೂ ನಡವಳಿಕೆಯಿಂದಲೂ ಮಾರ್ಪಾಡಕ್ಕೋ ಅದೇ ಸ್ವರೂಪಕ್ಕೆ ಮಾರ್ಪಾಡ ವಿಕ್ರಿಯೆ ಆಗುತ್ತೆ. ನಾನು ಅನ್ನೋದು ವಿಕ್ರಿಯೆ ಆಗುತ್ತೆ. ನಾನು ಅನ್ನೋದು ಪರಿಚಯ. ಒಬ್ಬೊಬ್ರು ಆಮೇಲೆ ಎಚ್ಚದ ನಾನು ಕನಸಿನ ನಾನಲ್ಲ, ಕನಸಿನ ನಾನು ಎಚ್ಚದ ನಾನು. ಎಚ್ಚದ ನಾನೇ ಕನಸ ಹಾಕಿದ್ದೆ. ಹೇಗೆ ನಾನು ಬೆಂಗಳೂರು ನಾನು ಬಂದೆ ನಾನು ತಿಳ್ಕೊಳ್ತೇನೆ. ಆಗ ಎಚ್ಚದ ಬಂದೆ ಅಂತ ಹೇಳ್ಬೇಕಾಗಿತ್ತು. ಕನಸು ಹೋದಾಗ ಎಚ್ಚದ ನಾನು ಬಂದೆ ಅಂತ ಯಾರಿಗೂ ಸ್ಪಂದಿದೆ. ಅದಾದ್ರಿಂದ ಆಯಾಯ ಅವಸ್ಥೆಗೆ ಬೇರೆ ಬೇರೆ. ಆತ್ಮನ ಮಾತ್ರ ಎಲ್ಲ ಅವಸ್ಥೆಗೂ ಹೋಗ್ತಾರೆ. ಅವರ ದ್ವಿತಿ ಏನು, ಅವನ ಏಕ. ಹಾಗಾಗಿ ಏನಿದ್ರೆ ಸ್ವತಃಸಿದ್ಧ. ಸ್ವತಃಸಿದ್ಧ ಇದ್ರೆ ಕಾಲದೇಶಗಳ ಹಂಗಿಲ್ಲದೆ, ಅವಸ್ಥೆಯ ಹಂಗಿಲ್ಲದೆ, ಉಪಾಧಿಗಳ ಹಂಗಿಲ್ಲದೆ ಇರ್ತಕ್ಕ. ಯಾವುದಕ್ಕೂ ಅವಸ್ಥೆಯಲ್ಲಿ ಯಾವ್ದು ಇರೋದೇ ಇಲ್ಲ. ನಾಮರೂಪ ಇರ್ಬೇಕಾದ್ರೆ ಅವಸ್ಥೆ, ನಾನು ಅಂತ ಇರ್ಬೇಕಾದ್ರೆ ಉಪಾಧಿ ಇದೆ. ಏನೇ ಕ್ರಿಯೆ ಮಾಡಿದ್ರು ಕಾಲದೇಶ, ಎಲ್ಲವೂ ಸಾಪೇಕ್ಷ, ಡಿಪೆಂಡೆಂಟ್. ಇದು ಒಂದೇ ಇಂಡಿಪೆಂಡೆಂಟ್ ಆಗಿ ಇಲ್ಲ, ಸ್ವತಂತ್ರ ನಿತ್ಯ ಸ್ವರೂಪವೇ ನಮ್ಮ ಸ್ವರೂಪ. ಪುರುಷತ್ತು ಮುಂದೆ ಹೇಳ್ತಾರೆ. ನೋಡಿ ನೋಡಿ ಅನುಭವದಲ್ಲಿ ನೋಡಿ ನಿಮ್ಮ ಸ್ವರೂಪ ಅಚ್ಚಳಿಯಲ್ಲಿ ಏಕರೂಪವಾಗಿ ದೇವತಾ ಬಿಟ್ಟು ಈಗ ಅಹಂಕಾರಾದಿಗಳನ್ನ ಅನಾತ್ಮ ಅಂತ ಯಾವ ರೀತಿ ಹೇಳಿದ್ದು ಅನ್ನೋದನ್ನ ಅವ್ರು ಇದು ಮಾಡ್ತಾರೆ. ಬೇಕಾಯ್ತಲ್ಲ. ಅಜ್ಞಾನೋತ್ಥ ಬುದ್ಧಾದಿ ಕರ್ತೃತ್ವೋಪಾಧಿ ಪ್ರಗೃಹ್ಯೈವ ತನ್ನೈವ ಅಹಂ ಶುಚಿ ದುಃಖಿ ಅಹಂಕಾರಾದೇಶೆ ಅನಾತ್ಮಧರ್ಮತ್ತು ಮುಕ್ತಂ. ಇವಾಗ ಅಹಂ ಎಂಬುದು ಏಕರೂಪವೋ ಅನೇಕ ರೂಪವೋ, ಅಹಂ ಅನ್ನೋದು ಆತ್ಮಧರ್ಮವೋ ಅಹಂ ಅನ್ನೋದು ಅನಾತ್ಮಧರ್ಮ. ಈ ರೀತಿ ಪ್ರಶ್ನೆ ಹಾಕೊಂಡು ಅಹಂಕಾರವು ಅನಾತ್ಮಧರ್ಮ ನಮ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ ವ್ಯವಹಾರದಲ್ಲಿ ಅಹಂಕಾರ ರಾಜನ ಪುತ್ರ. ನಾವು ಅಹಂಕಾರ ಅನ್ನೋದು ಜಂಬ ಅಂತ ಹೇಳ್ತಾ ಇಲ್ಲ. ಅಹಂ ಎಂಬ ಫೀಲಿಂಗು, ಅನಿಸಿಕೆ. ನೀವು ಬಾಯಲ್ಲಿ ಹೇಳದೆ ಹೋದ್ರೆ ಮನಸ್ಸಲ್ಲಿ ನಾನು ನೋಡ್ತಾ ಇದ್ದೀನಿ, ನಾನು ಕೇಳ್ತಾ ಇದ್ದೀನಿ, ನಾನು ತಿಳ್ಕೊಳ್ತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಒಂದು ಫೀಲಿಂಗ್ ಹತ್ತೋ. ಆ ಅಹಂ ಪ್ರತ್ಯಯ ಇದೆಯಲ್ಲ, ಅಹಂ ಇತಿ ಕಾರಣಂ, ಅಹಂ ಇತಿ ಪ್ರತ್ಯಯ, ಅಹಂ ಇತಿ ಭಾವ, ಅಹಂ ಭಾವ, ಅಹಂಕಾರ, ಅಹಂ ಪ್ರತ್ಯಯ ಎಲ್ಲ ಒಂದೇ. ನಾನು ಫೀಲಿಂಗ್ ದಂಡಾಯಮಾನವಾಗಿ ವ್ಯವಹಾರ ಬರ್ತಾ, ಅದು ಸಾಕ್ಷಿಯ ನೆರಳು. ನಿಜವಾಗ ನಾವು ಹೋಗ್ತಿದ್ದೆ, ನಮ್ಮ ನೆರಳು ಪಕ್ಕದಲ್ಲಿ ಬರ್ತಾವ. ನೆರಳು ನಾನೇ ಅಲ್ಲ, ನಮಗಿಂತ ಬೇರೇನೂ ಅಲ್ಲ. ಅದು ಪುಸ್ತಕ ನನಗಿಂತ ಬೇರೆ, ನಾನು ಹೋದ್ರು ಪುಸ್ತಕ ಇರುತ್ತೆ. ಆದ್ರೆ ನೆರಳು
ನಾನು ಹೌದಿಲ್ಲ ಇರಲ್ಲ. ಹೋಗ್ಕೊಳ್ಳಿ ನಾನೇ ತಿನ್ನೋಣ ಅಂದ್ರೆ ಅದಕ್ಕೆ ಹೊಡೆದ್ರೆ ನಂಗೆ ಏನು ಆಗಲ್ಲ. ಹಾಗೆ ಈ ಅಹಂಕಾರ ಆತ್ಮನೆಯೋ ಆತ್ಮನಿಗೆ ಬೇರೆ ಹೋಗ್ತಂದ್ರೆ ಆತ್ಮನೇ ತಿನ್ನೋಣ ಅಂದ್ರೆ ಆತ್ಮ ಸೇರ್ಕೊಂಡಿಲ್ಲ ನಿಜ ಬರೋದು. ಆತ್ಮನಿಗೆ ಬೇರೆ ಅಂದ್ರೆ ಅದು ಅಸ್ತಿತ್ವವೇ ಇದೆ, ತೋರಿಕೆ, ಒಂದು ಇದು ರಿಫ್ಲೆಕ್ಷನ್ ಇದಾಗ್ತಾ ಇದೆ. ಹಾಗಾದ್ರೆ ಅಜ್ಞಾನೋ ಬುದ್ಧಿಯಾಗಿ ಅಜ್ಞಾನ ಶಬ್ದಕ್ಕ ಆತ್ಮನ ಅರಿದೇ ಇರೋದು ನಿಮ್ಮ ಪ್ರಕಾರವಾಗಿ ಸತ್ಯಪಲ್ಕೆ ಅಲ್ಲ. ಎಲ್ಲಿವರೆಗೆ ತನ್ನ ನಿಜ ಸ್ವರೂಪ ತನಗೆ ಗೊತ್ತಾಗಲ್ಲ ಆದ್ರಿಂದ ಬುದ್ಧಿಯಾಗಿ ಬಂದ್ಬಿಡುತ್ತೆ. ಒಂದು ಕಾಲದಲ್ಲಿ ಒಂದು ದೇಶದಲ್ಲಿ ನಾನು ಅಂತ ಬುದ್ಧಿ ಮಾಡ್ಕೊಂಡಿಲ್ಲ. ಎಲ್ಲರಿಗೂ ಒಂದು ನೈಸರ್ಗಿಕವಾಗಿ ಸ್ವಾಭಾವಿಕವಾಗಿ ನಾನು ಇವಾಗ ಲಾಕ್ ಮಾಡಕ್ಕಾಗಲ್ಲ ಒಂದು ಜಾಗಕ್ಕೆ. ಗೊತ್ತಾದ ಆತ್ಮಜ್ಞಾನವಾದ್ರೆ ಎಲ್ಲ ಬಾಧಿತವಾಗುತ್ತೆ. ಇಲ್ಲ ದೇಹಾದಿವರೆಗೂ ನಾನು ಒಳ್ಳೆ ಇವಾಗ ದೇಹ ನಾನು ಬಿಟ್ಟಿದ್ದೀನಿ, ಬುದ್ಧಿಯಲ್ಲಿ ಮಾತ್ರ ಇದ್ದೀನಿ, ಬರೀ ಇಂದ್ರಿಯದಲ್ಲಿ ಇದ್ದೀನಿ, ಮನಸ್ಸಲ್ಲಿ ಇದ್ದೀನಿ, ಹಂಗೆ ಲಾಕ್ ಮಾಡ್ತಾ ಇಲ್ಲೆಲ್ಲ ಪ್ರಕ್ರಿಯೆ ಹೇಳಿರ್ಬೋದು. ದೇಹಕ್ಕಿಂತ ಇಂದ್ರಿಯ ಸೂಕ್ಷ್ಮ, ಇಂದ್ರಿಯಕ್ಕಿಂತ ಮನಸ್ಸು ಸೂಕ್ಷ್ಮ, ಮನಸ್ಸಿಗಿಂತ ಬುದ್ಧಿ, ಬುದ್ಧಿಗಿಂತ ನಾನು ಅನ್ನೋದು, ನಾನು ಅನ್ನೋದನ್ನು ಬೆಳಗುತ್ತಿರುವಂತವನು ಸಾಕ್ಷಿ, ಚಿನ್ಮಾತ್ರನು ಅದ್ವಿತೀಯನು ಅನ್ನೋದು. ಅದು ಆ ಸ್ವರೂಪದಲ್ಲಿ ನೆಲೆ ನಿಂತು ಅದೇ ನಾನಾಗಿ ಗೊತ್ತು ಮಾಡಿಕೊಳ್ಳುತ್ತಾ ಇದನ್ನು ಬಾಧೆ ಮಾಡುತ್ತಾ ಅಂದ್ರೆ ಮತ್ತೆ ಆದ್ರೆ ತತ್ವಜ್ಞಾನವಾಗದೆ ಹೋದ್ರೆ ಮತ್ತೆ ದೇಹದ ಬಂದಿಲ್ಲ. ದೇಹಾದಿ ಅಭಿಮಾನ ಸ್ವಾಭಾವಿಕವಾಗಿ ನಾನು ಕೂತಿದ್ದೀನಿ, ನಾನು ಹೋಗ್ತಾ ಇದ್ದೀನಿ, ನಾನು ನಿಂತ್ಕೊಂಡಿದ್ದೀನಿ ಅಂತ. ನಾನು ದೇಹ ಯಾರು ಅನ್ನಲ್ಲ. ಏನಂತಾರೆ? ನಾನು ಕೂತ್ಕೊಂಡಿದ್ದೀನಿ ಅಂತಾನೆ. ಕೂತ್ಕೊಂಡ ದೇಹ ನಾನು ಅಂತಾರೆ. ನಾನು ದೇಹ ಹೋಗುತ್ತೇನೆ ಅಂತ ಯಾರು ಅನ್ನಲ್ಲ. ಹೋಗುತ್ತಿರುವ ದೇಹ ನಾನು ಹೋಗ್ತಾ ಇದ್ದೀನಿ ಅಂತ ಹೋಗುತ್ತಿರುವ ದೇಹ ನಾನು. ಹಾಗೆ ನಾನು ಕಣ್ಣು ಯಾರು ಅನ್ನಲ್ಲ. ಮತ್ತೇನಂತಾರೆ? ನೋಡ್ತಾ ಇದ್ದೀನಿ ಅಂತಾರೆ. ನೋಡ್ತಾ ಇದ್ದೀನಿ, ನೋಡುವ ಕಣ್ಣು ನಾನು ಅಂದ್ಕೊಂಡಿದೀಯಾ ಅಂತ ಅದಕ್ಕೆ ಅರ್ಥ. ಆ ವ್ಯವಹಾರ ನಮ್ಗೆ ಏನ್ ಮಾಡಿದೆ ಅಂದ್ರೆ ಆ ಕಾಲಕ್ಕೆ ಆ ಉಪ್ಪಿನ ಕಾಲ ಉಪ್ಪು ಖಾರ ಸೇರ್ಕೊಂಡಂಗೆ ಬೆರ್ತ್ ಹೋಗ್ಬಿಟ್ಟು ವ್ಯವಹಾರ ಆಗ್ತಾ ಇರುತ್ತೆ ಬುದ್ಧಾದಿಗಳಲ್ಲಿ. ಅದು ಹೇಳ್ತಾರೆ ಅಜ್ಞಾನದಿಂದ ಗೆದ್ದ ನನ್ನ ತನ್ನ ಸ್ವರೂಪವನ್ನ ಪರಿಚಯ ಮಾಡ್ಕೊಳ್ಳದೆ ಇರೋದೇ ಅಜ್ಞಾನ. ಆ ಅಜ್ಞಾನದಿಂದ ಈ ನಾನು, ಬುದ್ಧಿ, ಮನಸ್ಸು, ಇಂದ್ರಿಯ, ದೇಹ. ಬೇಕಾದ್ರೆ ಹೊರಗಿಂದ ಬಿಟ್ಕೊಂಡ್ಬೋದು. ನಮ್ಮನೆ ಆಗಿರುತ್ತೆ, ನಮ್ಮನೆ ಕೊಟ್ಬಿಡ್ತೀವಿ, ನಮ್ಮಲ್ಲಿ ಅಲ್ಲ ಸ್ವಾಮಿ ನಮ್ದಲ್ಲ ಅಂತ ಅಂದ್ಬಿಡ್ತೀವಿ, ಇನ್ನೊಂದ್ ಮನೆ ತಗೊಂಡ್ಬಿಡ್ತೀವಿ, ಇನ್ನೊಂದ್ ಮನೆ ಇರ್ತೀವಿ, ಇನ್ನೊಂದು ಹೊರಗಿನ ಬಟ್ಟೆ ಬಿಟ್ಬಿಡ್ತೀವಿ, ವಾಹನ ಬಿಡ್ತೀವಿ, ಬಿಡ್ತೀವಿ. ಆದರೆ ಈ ದೇಹೇಂದ್ರಿಯ ಮನೋ ಬುದ್ಧಿ ಇದೆಯಲ್ಲ, ದೇಹೇಂದ್ರಿಯ ಮನೋ ಬುದ್ಧಿಯನ್ನು ಹಾಗೆ ಒಂದೊಂದಕ್ಕೆ ಲಾಕ್ ಮಾಡ್ತಾರೆ. ಅತ್ಯ ಬಾಧಿತವಾಗಬೇಕು. ಇಲ್ಲ ಅಲ್ಲಿವರೆಗೆ ಪ್ರತಿದಿನ ದಿನ ಅಂತರ್ಮುಖಗೆ ಬೆಳೆಸ್ಕೊಂಡು ಆ ಬುದ್ಧಿಯಲ್ಲಿ ಹೋಗಿ ಬುದ್ಧಿಯನ್ನು ದಾಟಿ ನಾನೋದನ್ನು ದಾಟಿ ಇಲ್ಲಿ ಪ್ರಯತ್ನ ಮಾಡ್ತಾ ಹೋಗುದು. ಯಾವಾಗ ಆತ್ಮಸ್ವರೂಪ ಗೊತ್ತಾಗುತ್ತಾ ಗೊತ್ತಾದ ಸಮಯದಲ್ಲಿ ಬಾಧೆ ಆಗುತ್ತೆ. ಅದ ಗೊತ್ತಾಗಲೇ ಬಾಧೆ ಆಗೋ ಹಾಗೆ ಆತ್ಮನ ಗೊತ್ತಾಗುತ್ತಲೇ ಬುದ್ಧಾದಿ ಇರತಕ್ಕಂತಹ ಹಂತ ಹೇಳ್ತಾರೆ. ವಿಜ್ಞಾನದಿಂದ ಎದ್ದ ಬುದ್ಧಿಯಾದಿ, ಅವ್ರು ಬುದ್ಧಿಯಾದಿ ಅಹಂಕಾರಾದಿ ಅಂತ ಅನ್ಬೋದು. ಯಾಕಂದ್ರೆ ಬುದ್ಧಿಯಾದಿಗಳು ತೋರ್ಕೊಂಡಾಗ ನಾನು ನೋಡ್ತವ್ರು. ನಾನು ಅದಕ್ಕೆ ಪ್ರತಿಬಿಂಬ ತೋರ ಕರಡಿ ಹೇಗಿರುತ್ತೋ ನಾನು ತೋರ್ಕೊಳ್ಳೋಕೆ ಅಂತಃಕರಣ ಅನ್ನುವಂತಹ ಒಂದು ತಟ್ಟೆ ಒಳಗೆ ಚಿದಾಭಾಸ ಪ್ರತಿಬಿಂಬಿತವಾದಾಗ ನಾನು ಬರೀ ಅಂತಃಕರಣ ನಾನಲ್ಲ, ಬುದ್ಧಿಯೂ ನಾನಲ್ಲ, ಮನಸ್ಸು ನಾನಲ್ಲ, ಚೈತನ್ಯವೂ ಅಲ್ಲ. ಚಿತ್ತಿನ ಆಭಾಸ ಅಂತಃಕರಣ ಅನ್ನುವಂತಹ ಒಂದು ಉಪಾಧಿಯಲ್ಲಿ ಅಭಿಮಾನ ಪಡ್ಕೊಂಡಾಗ ನಾನು ವಾಣಿ, ನಾನು ಸುಮಂತ, ನಾನು ಎಷ್ಟು ಈ ರೀತಿ ಒಂದು ಬಂದ್ಬಿಡತ್ತೆ. ಯಾಕೆ ನಾನು ವಾಣಿ, ನಾನು ಹೇಗೆ ವಾಣಿ ಅಂತ ಹಾಕೊಂಡಿಲ್ಲ, ವಿಚಾರ ಮಾಡ್ಕೊಂಡು ಬ್ಲೈಂಡ್ ಇಟ್ಕೊಂಡ್ಬಿಟ್ಟು ಅದು ಪಕ್ಕ ಆಗ್ಬಿಟ್ಟು ಎಲ್ಲ ಇದು ಸಿಕ್ಕಾಕೊಂಡ್ಬಿಟ್ಟ. ಅದನ್ನು ಬಿಡಿಸ್ತಾ ಇದ್ದಾರೆ. ಯಜ್ಞಾದಿಂದ ಗೆದ್ದ ಬುದ್ಧಾದಿಗಳಲ್ಲಿರುವ ಕರ್ತೃತ್ವ, ಅಲ್ಲಿ ಕರ್ತೃತ್ವ ಅದು ಉಪಲಕ್ಷಣ. ಫಾರ್ ಎಕ್ಸಾಂಪಲ್ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಮೂರು ಬಂದ್ಬಿಡುತ್ತೆ. ಆಟೋ ರಿಕ್ಷಾಗೆ ಹೇಗೆ 3 ಕಾಲು, ಈ ಜೀವನರಿಗೆ ವ್ಯವಹಾರ ಮಾಡೋಕೆ 3 ಕಾಲು. ಮೊದಲು ಜ್ಞಾತೃತ್ವ, ಆಮೇಲೆ ಕರ್ತೃತ್ವ, ಆಮೇಲೆ ಭೋಕ್ತೃತ್ವ. ತಿಳ್ಕೊಳ್ತಾನೆ, ಮಾಡ್ತಾನೆ, ಅನುಭವಿಸ್ತಾನೆ, ತಿಳ್ಕೊಳ್ತಾನೆ, ಮಾಡ್ತಾನೆ, ಏನು ಗೊತ್ತಾಗ ಹೀಗಿದೆ, ಇದೆಲ್ಲ ಕ್ಲೀನ್ ಮಾಡ್ಬೇಕು, ಬೇರೆ ಕ್ರಿಯೆ ಮಾಡ್ತಾರೆ. ಆಮೇಲೆ ಕ್ಲಿಯರ್ ಆಯ್ತು, ಚೆನ್ನಾಗಿದೆ, ಸುಂದರವಾಗಿದೆ ಅಂತ ಎಂಜಾಯ್ ಮಾಡ್ತಾರೆ. ಏನೇ ಆಗಲಿ ಒಂದು ಅಡಿಗೆ ಮಾಡ್ಬೇಕು ಅಂತ ತಿಳ್ಕೊತಾರೆ, ಆಮೇಲೆ ಅಡಿಗೆ ಮಾಡೋ ಕ್ರಿಯೆ ಮಾಡ್ತಾರೆ, ಅಡಿಗೆ ಆಮೇಲೆ ಊಟ ಮಾಡಿ ಚೆನ್ನಾಗಿ ಊಟ. ಏನೇ ಆಗಲಿ ಒಂದು ಕ್ರಿಯೆ ಮಾಡಿದ್ಮೇಲೆ
ಚೆನ್ನಾಗಲಾಗ್ಬೋದು, ಚೆನ್ನಾಗಿದ್ದೇನೆ ಇರ್ಬೋದು, ಅದನ್ನ ಕೈಯಲ್ಲಿಲ್ಲ. ತಿಳ್ಕೊತಾನೆ. ಅಜ್ಞಾನದಿಂದ ಎದ್ದ ಬುದ್ಧಿಯ ಮುಂತಾದ ಕರ್ತೃತ್ವೋಪಾಧಿ, ಅದನ್ನ ಉಪಾಧಿ ಆ ಉಪಾಧಿಯನ್ನುಳ್ಳ ಆತ್ಮನನ್ನು ಜೀವಾತ್ಮವನ್ನ ಪರಿಗೃಹ್ಯವಾಗಿ ತಗೊಂಡು ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಂಡು ಅಂತ ಅರ್ಥ. ತಗೊಳ್ಳೋದು ಅಂದ್ರೆ ಕೈಯಲ್ಲಿ ಹೀಗೆ ತಗೊಳ್ಳೋದಲ್ಲ. ತಗೊಳ್ಳೋದು ಶಬ್ದಕ್ಕೆ ಅರ್ಥ ಏನು? ಅದು ನಾನು ತಕ್ಕೊಂಡು ಆಮೇಲೆ ಅನ್ಯವ್ಯತಿರೇಕಾರ್ಥ. ನೋಡಿ, ಈ ನಾನಿಲ್ಲದೆ ನೋಡಲ್ಲ, ನಾನಿಲ್ಲದೆ ಕೇಳೋದು. ಅದು ನೋಡುವಾಗ ಕೇಳುವನಲ್ಲ, ಕೇಳುವಾಗ ನೋಡೋದು. ಅಂದ್ರೆ ನೋಡೋ ನಾನಲ್ಲ, ಕೇಳೋದು ನಾನಲ್ಲ. ಅಂದ್ರೆ ನೋಟ ಕಣ್ಣು ನಾನಲ್ಲ, ಕಿವಿ ನಾನಲ್ಲ, ಮೂಗು. ಅಂದ್ರೆ ನಾನು ಕಣ್ಣು ಹೋದ ನೋಡ್ತೀನಿ, ಕಿವಿ ಹೋದಾಗ ಕೇಳ್ತೀನಿ, ಮೂಗು ಹೋದ ನೋಡ್ತೀನಿ. ನಾನು ಎಲ್ಲರೂ ಸೇರ್ಕೊಂಡಿದ್ದೀನಿ. ಆಯಾ ಇಂದಿರು ಅದರ ಇಂಡಿವಿಜುವಲ್ ಬೇರೆ ಬೇರೆ. ಅದು ವ್ಯತಿರೇಕ ಮಾಡ್ಕೊಂಡು ನಾನು ದುಃಖಿದ್ವಾಗ ಕಣ್ಣಿಂದ ಬಂದಂತಹ ಒಂದು ದೃಶ್ಯದಿಂದ ನಾನು ದುಃಖಿಯೋ ಆದೆ. ಹಾಗೆ ಕಿವಿಯಿಂದ ಬಂದಂತಹ ಒಂದು ಇದರಿಂದ ದುಃಖಿ ಅನ್ಕೊಂಡೆ. ಈ ರೀತಿಯಾಗಿ ಮಾಡ್ಕೊಂಡು ಆಮೇಲೆ ನಾನು ಸುಖಿ ಅಂತಂದಾಗ ನಾನು ಯಾವಾಗ ಸುಖಿಯ? ನಾನು ದುಃಖಿಯಾದಾಗ ಸುಖಿ ಅಲ್ಲ, ದುಃಖಿಯಾದಾಗ ಸುಖಿ ಅಲ್ಲ, ಸುಖಿಯಾದಾಗ ದುಃಖಿ ಅಲ್ಲ. ಅದೇನಾಗಿದೆ, ನಾನು ಅನ್ನೋದು ಕೂಡ ಸುಖ ದುಃಖಾದಿಗಳೊಡನೆ ಓಡಾಡ್ತಾ ಇದೆ. ಅದೇನಾಯ್ತು, ಯಾವ ಕಾಲದಲ್ಲಿ ಯಾವುದು ನಾನು ಕಲ್ತೀನೋ ಆ ಕಾಲಕ್ಕೆ ಅದರಲ್ಲೇ ನಾನಾಗಿರ್ತೀನಿ. ಹಾಗಾಗಿ ನಾನು ಅನ್ನೋದು ಚೇಂಜ್ ಆಗ್ತಾ ಇದೆ. ಒಂದೊಂದ್ ಜಾಗ ಒಂದು ಕೂತ್ಕೋತಾ ಇದೆ, ಬಿಟ್ಟು ಹೋಗ್ತಾ ಇದೆ. ಈ ನಾನು ಸೇರ್ಕೊಂಡಾಗಲೇ ಇವೆಲ್ಲ ವ್ಯಾಪಾರ ಮಾಡಿ, ನಾನು ಬಿಟ್ಟಾಗ ಯಾವ ವ್ಯಾಪಾರ ಮಾಡಲ್ಲ. ಕಾಷ್ಟ ಲೋಷ್ಟ ಸಮಾನ, ಇದಕ್ಕೆ ಸಮಾನ. ಆದ್ರೆ ನಾನು ಅನ್ನೋದು ಕೂಡ ಇವು ಯಾವುದೇ ಇರೋದಿಲ್ಲ. ಅಂದ್ರೆ ಏನಾಯ್ತು, ನಾನು ಕೂಡ ಅನಾತ್ಮ. ಅಹಂಕಾರಾದೇಹೇ ಅನಾತ್ಮ ಧರ್ಮತ್ವ. ಅಹಂಕಾರವೇ ಮುಂತಾದವುಗಳು ಅನಾತ್ಮ ಧರ್ಮ. ಶ್ರಾಮನು ಟಿಪ್ಪಣಿ ಕೊಟ್ಟಿದ್ದಾರೆ ನೋಡಿದ್ದೆ. ಆತ್ಮನು ದೃಷ್ಟು ನೋಡುವನು, ಅನಾತ್ಮವು ದೃಶ್ಯ ನೋಡ್ಕೊಳ್ತಕ್ಕದ್ದು ಎಂಬ ಸಂಬಂಧವನ್ನು ಇಟ್ಕೊಂಡೇ ಮಾಡ್ತಾರೆ. ನೀವು ಏನೇನು ವ್ಯಾಪಾರ ಕ್ರಿಯೆ ಮಾಡ್ಬೇಕಾದ್ರೆ ಮೂರು ಇರಬೇಕು: ಖರ್ಚು, ಒಂದು ಕಾರಣ, ಒಂದು ಕರ್ಮ. ಕರ್ಮ ಅಂದ್ರೆ ಆಬ್ಜೆಕ್ಟ್, ವಿಷಯ. ಕಾರಣ ಅಂದ್ರೆ ಇಂದ್ರಿಯ, ಖರ್ಚು. ಮೂರು ಇಟ್ಕೊಂಡೆ ನೋಡೋದಾಗ್ಲಿ, ಕೇಳೋದಾಗ್ಲಿ, ಎಲ್ಲ ವ್ಯವಹಾರ. ಹಾಗಾದ್ರಿಂದ ಮೂರು ಯಾವ್ದು ತಗೊಂಡ್ರು ಎರಡು ಇಲ್ಲ. ಪ್ರಮಾಣದಲ್ಲಿ ಇಲ್ಲದೆ ಪ್ರಮೇಯವಲ್ಲ, ಇವು ಪ್ರಮಾಸವೂ ಅಲ್ಲ. ಪ್ರಮಾಸವಿಲ್ಲದೆ ಪ್ರಮಾಣ ಪ್ರಮೇಯವಿಲ್ಲ. ಹಾಗೆ ಪ್ರಮೇಯ ಇಲ್ಲದೆ ಪ್ರಮಾಣವಿಲ್ಲ. ಮೂರು ಒಂದ್ ರೀತಿ ಒಂದು ಮುಕ್ಕುಪ್ಪೆ, ಮೂರು ಸೇರ್ಕೊಂಡು. ಈ ಮೂರಲ್ಲಿ ಯಾವುದೊಂದಕ್ಕೂ ಸ್ವತಃ ಅಸ್ತಿತ್ವ ಇಲ್ಲ ಅಂತ ಅಂದ್ಮೇಲೆ ಮೂರು ಬದಲಾವಣೆ ಆಗ್ತಾ ಇದೆ ಅಂದ್ಮೇಲೆ ಮೂರು ತೋರಿಕೆ ಮುಂದೆ ಹೋಗಿ ಮಾಡ್ತಾ ಹೋಗ್ತಾ ಇದೆ ಅಂತ ಹೇಳ್ಕೊಂಡು ಅಹಂಕಾರಾದೇಹೇ ಅನಾತ್ಮ ಧರ್ಮ. ಅಹಂಕಾರವೇ ಮುಂತಾದವು. ಅಹಂಕಾರ, ಬುದ್ಧಿ, ಮನಸ್ಸು, ಇಂದ್ರಿಯ, ದೇಹ. ಇದು ಅನಾತ್ಮ ನಮ್ಗೆ ಗೊತ್ತು. ಪ್ರಪಂಚವನ್ನ ಅನಾತ್ಮ ನಮ್ಗೆ ಹೇಳ್ಬೇಕಾಗಿಲ್ಲ, ನನ್ನ ಸುಲಭ ತಿಳ್ಕೊಂಡ್ಬಿಡ್ತೀವಿ. ಇಲ್ಲೇ ಮಧ್ಯೆ ಸಂಶಯ ದರ್ಶನ. ಇಲ್ಲಿ ಶಬ್ದ ದೃಶ್ಯ, ಶಬ್ದಾದಿಯ ಕ್ಲಪ್ತ. ಶಬ್ದಾದಿಗಳು ದೃಶ್ಯವಾಗಿದೆ ಅಂತ ಗೊತ್ತಾಗ್ಬಿಟ್ಟಿದೆ. ನಷ್ಟದ ಬ್ರಹ್ಮವು ಅರಿವಿನ ಸ್ವರೂಪ ಅಂತೂ ಶಾಸ್ತ್ರ ಇದೆ. ಆದ್ರೆ ನಷ್ಟದ ಅಹಂತ ಉಭಯಂ ಬಿಭ್ರದು. ಅಹಂ ಎಂಬುದು ನಷ್ಟತ್ವನೂ ಧ್ಯಾನಮಾಗೋದು, ದೃಶ್ಯತ್ವನೂ ಧ್ಯಾನ ಮಾಡ್ಕೊಂಡು ಭ್ರಾಂತಿ ಮಾತ್ರದಲ್ಲಿ ಹೆಚ್ಚ. ನನ್ನ ಭ್ರಾಂತಿ ದೇಹಾದಿಗಳು ಅನಾತ್ಮಯೋ ಅನ್ನೋಣ ಅಂದ್ರೆ ಭಯ. ಆತ್ಮ ಅಂತ ಅನ್ನೋದು ಹೊಂದಲ್ಲ. ಏನಂದ್ರೆ ದೇಹ ಅನಾತ್ಮ ತಾನೆ ಬಿಡು. ದೇಹ ಹಸಿವಾದ್ರೆ ಏನೋ, ದೇಹ ಕಷ್ಟ ಆದ್ರೆ ಏನೋ, ದುಃಖ ಆದ್ರೆ ಅಂದ್ರೆ ಬರಲ್ಲ. ದೇಹದ ರಕ್ಷಣೆಗೆ ಒತ್ತಾಡ್ತಾರೆ. ಸ್ವಗಲಿಂಗು ತುಂಬಾ ಒತ್ತಾಡ್ತಾರೆ. ದೇಹದ ಹೇಗಾದ್ರೂ ಉಳಿಸ್ಕೋಬೇಕು, ಹೇಗಾದ್ರೂ ಕಾಪಾಡ್ಕೋಬೇಕು. ಹಾಗೆ ದೇಹದಲ್ಲಿ ಇಂದ್ರಿಯವನ್ನು, ಮನಸ್ಸನ್ನು ಅಷ್ಟನ್ನು ಒಂದ್ಸಲ ಎಷ್ಟೇ ನೀನು ಇಂಟೆಲೆಕ್ಚುಯಲ್ ಆಗಿ ನೀವು ಅನಾತ್ಮ ಅಂತ ತೋರಿಸಿದ್ರು ಗೊತ್ತಾಗ. ಸಣ್ಣ ಜೀವನ ಬಂದ್ಬಿಡ್ಬೋದು. ಹಾಗೆ ಬಂದ್ಬಿಡ್ತೀರ ಒಂದು ಹಲ್ಲಿ ಜಿರಲೆ ಒಂದು ವಿವೇಕ ಅದು ಭಾವನೆ ನಿಮ್ ವಿವೇಕ ಮೆಟ್ಟು ಬಂದ್ಬಿಡುತ್ತೆ. ವಿವೇಕ ಇದೆ, ಹೌದು ಇದು ಕಾಣುತ್ತೆ ನಾನಲ್ಲ, ಇದು ಕಾಣುತ್ತೆ, ಇದು ಕಾಣುತ್ತೆ ನಾನಲ್ಲ, ಕಣ್ಣಿಂದ್ರಿಯೂ ಕಾಣ್ತಾ ಇದೆ ನಾನಲ್ಲ ಅಂತ ಎಷ್ಟೇ ನಾನಲ್ಲ ಬಾಯಲ್ಲಿ ಹೇಳಿ, ಆದರೆ ನಾನೇ
ಅದಕ್ಕೇನಾದ್ರು ತೊಂದರೆ ಆದ್ರೆ ಸ್ವಾಮಿ ಅದು ತತ್ವಜ್ಞಾನ ಆಗುವವರೆಗೂ ಅದರಲ್ಲಿರ್ತಕ್ಕಂಥ ಭಾವನೆ ಊರಿದೆಯಲ್ಲ ಅದು ಬರೀ ವಿವೇಕದಿಂದ ಬೇಕು. ಎಲ್ಲಿಗೆ ಅಭಿಮಾನ ತಗ್ಗಿಸ್ಕೊಂಡು ವಿವೇಕ, ಅಭಿಮಾನ ತಗ್ಗಿಸ್ಕೊಂಡು ಅಂತರ್ಮುಖನಾಗಿ ಆತ್ಮನನ್ನು ಅಪ್ರೋಚ್ ಮಾಡುವ ಹೋಗುವವರೆಗೂ ತಲುಪಿಸುವವರೆಗೂ ಗೊತ್ತಾಗುವವರೆಗೂ ಮಾಡಿ ನಾವು ಹೋಗೋದಿಲ್ಲ. ಅಜ್ಞಾನ ಹೋಗುವವರೆಗೂ ಹೋಗೋದೇ ಇಲ್ಲ. ಬಹಳ ಬಿಗಿ ಅನ್ಕೊಂಡ್ರೆ ತುಂಬಾ ಉಪ್ಪು ಖಾರವನ್ನು ಊಟ. ಅದಕ್ಕೆ ಹೇಳ್ತಿದ್ದಾರೆ ಈ ಅಹಂಕಾರಾದಿಗಳು ಈ ಅನ್ವಯ ವ್ಯತಿರೇಕವನ್ನು ಮಾಡುತ್ತಾ, ಅನ್ವಯ ವ್ಯತಿರೇಕ ಗೊತ್ತಾ? ಇವಾಗ ಹೇಗಿದೆ, ಮಣ್ಣು ಗಡಿಗೆ ಕುಡಿಕೆ ಮಡಿಕೆ ಎಲ್ಲಾದ್ರೂ ಮಣ್ಣು ಅನ್ವಯವಾಗಿದೆ. ಅದೇ ಗಡಿಗೆ ಕುಡಿಕೆ ಅಲ್ಲ, ಕುಡಿಕೆ ಮಡಿಕೆ ಅಲ್ಲ, ತಟ್ಟೆ ಅಲ್ಲ, ಅದೇ ಮರ ಬಾಗಿಲಲ್ಲೂ ಇದೆ, ಮನೆಯಲ್ಲೂ ಇದೆ, ಕುರ್ಚಿಲೂ ಇದೆ, ಮಂಟಪದಲ್ಲೂ ಇದೆ, ಎಲ್ಲದರಲ್ಲೂ ಇದೆ. ಮರ ಅನ್ವಯವಾಗಿದೆ, ಕಾರಣ ಅನ್ವಯ ಇದೆ, ಕಾರ್ಯ ಬೇರೆ ಬೇರೆ ಆಗಿದೆ. ಆದ್ರಿಂದ ಯಾವುದು ಎಲ್ಲವೂ ಸೇರ್ಕೊಂಡಿದೆಯೋ ಅದೇ ಅದರ ನಿಜ ರೂಪ. ಯಾವ್ದು ಇದೆಲ್ಲವನ್ನು ಬಿಟ್ಟಿದೆಯೋ, ಈ ಯಾವ ಕಾರ್ಯದೇವರು ಅನ್ಪಾಲ್ಗದಿರುತ್ತಲ್ಲ ಅದು ಅನ್ವಯ. ಇದು ಇದಕ್ಕೆ ಮಾತ್ರ ಇದರ ಆಶಯ. ಯಾವುದಕ್ಕೆ? ಕಾರ್ಯಕ್ಕೆ ಕಾರಣ ಬಿಟ್ಟು. ಇವಾಗ ಇಲ್ಲಿ ದೇಹದಿಂದ ಹಿಡಿದು ಅಹಂಕಾರದವರೆಗೆ ಎಲ್ಲವೂ ಕೂಡ ಬಂದು ಹೋಗಿ ಮಾಡ್ತಾ ಇದೆ, ಬಿಟ್ಟೋಗ್ತಾ ಇದೆ. ಆಯಾ ಕಾಲಕ್ಕೆ ಮಾತ್ರ ಅದರಿಂದ ಅಭಿಮಾನ ಪಡ್ಕೊತಾ ಇದೆ. ಎರಡು ತರಹದಿದೆ. ಒಂದು, ನೀವು ಇದರಲ್ಲಿ ವಿವೇಕದಿಂದ ನೀವು ಅಭ್ಯಾಸ ಮಾಡಿ ಬಿಟ್ಕೊಳ್ಬಹುದು ತತ್ಕಾಲಕ್ಕೆ. ಪ್ರಕೃತಿಯೇ ಬಿಡಿಸೇ ಬಿಡುತ್ತೆ. ಪ್ರಕೃತಿಯೇ ನಿಮ್ ಕರ್ಮ ಹೋಗಿ ಯಾವ್ಯಾವ ಕಾರಣದಿಂದ ನಿಮ್ ಕಣ್ಣು ಹೋಗುವಂತ ಪಾಪ ಕಣ್ಣು ಮಂಜೆ ಹೋಗ್ಬಿಡುತ್ತೆ. ಇವನು ಅವ್ರು ಅಳ್ತೀರಾ, ಇವನು ಕಣ್ಣಿಗೆ ಕಾಣ್ತಾ ಇಲ್ಲ, ಕಣ್ಣು ಹೋಗಿ ಅಳ್ತೀರಾ. ನೀವು ಹತ್ತಿರ ಕೇಳೋ, ಯಾಕೆ ಕರ್ಮ ನಿಮಿತ್ತವಾಗಿ ಕಣ್ಣು ವ್ಯಾಪಾರ ಮಾಡುತ್ತೆ, ಕರ್ಮ ನಿಮಿತ್ತವಾಗಿ ಕೈ ಕಾಲು. ನೀವು ಹೋದಾಗ ಪಕ್ಷಿ ಜಾರಿ ಬಿಟ್ಟು ಕಾಲು ಬಿದ್ದು ಹೋಗ್ಬೇಕು. ನೀವು ಹೇಳಕ್ಕೆ ಆಗಲ್ಲ, ಕೂರಕ್ಕೆ ಆಗಲ್ಲ. ಎಷ್ಟು ಅಭಿಮಾನ ಪಟ್ಕೊಂಡ್ರು ಆ ಕರ್ಮ ಫಲದಿಂದ ಅದ್ ಬಿಟ್ಟು ಹೋಯ್ತು ಅಂದ್ರೆ ದುಃಖ ಆಗತ್ತೆ. ಯಾಕೆ ನಾನು ಅಭಿಮಾನ ಪಟ್ಕೊಂಡಿದ್ದ ಪ್ರೇಮ ಕೊಟ್ಟಲ್ಲ, ಪ್ರೇಮ ಎಲ್ಲಿ ಕೊಡ್ತೀವೋ ಆ ತಪ್ಪಾದ ಜಾಗದಲ್ಲಿದ್ದ ಪ್ರೇಮ ದುಃಖ ಪಡ್ಕೋತ್ತೆ. ಅದೇ ಪ್ರೇಮ ಸರಿ ಇಲ್ಲ ಅಂತ. ಹಾಗೆ ಈ ಬಿಟ್ಟೋಗೋದಲ್ಲಿ ನೀವು ಬಿಟ್ರೆ ಶಮ ಸುಖ ಅನಂತಂ ಬಿದ್ದದು. ಅವುಗಳೇ ಹೋದ್ರೆ ಒಂದ್ಸಲ ಹೃದಯದಿಂದ ಗೂಟ ನಮ್ಮ ಹೃದಯಕ್ಕೆ ಮಕ್ಕಳು ಗೂಟ ನಿಷ್ಕೊಳ್ತೀವಿ. ಮಳೆ ಒಂದೊಂದು ಮಕ್ಕಳು ಮಳೆ, ಮನೆಯನ್ನು ಮಳೆ, ಮೊಮ್ಮಕ್ಕಳು ಮಳೆ, ಆ ಮಳೆ ಎಲ್ಲವನ್ನ ಹಾಕೋದಿದೆ. ಅವ್ರು ಸ್ವಲ್ಪ ವ್ಯತ್ಯಾಸ ಆದ್ರೆ ಸಾಕಿಲ್ಲ, ನಿದ್ದೆ ಬರಲ್ಲ. ಮೊಮ್ಮಗನಿಗೆ ಮೊಮ್ಮಗಳಿಗೆ ಜ್ವರ ಇದಾಗ್ತಾ ಇದೆ ಅಂದ್ರೆ ನಿದ್ದೆ ಬಿಟ್ಟು ವಿವೇಕ ಬರೋದಿಲ್ಲ, ಆಗೋದಿಲ್ಲ. ನನ್ನ ಡ್ಯೂಟಿ ಅಲ್ವಾ, ನನ್ನ ಕರ್ತವ್ಯ ಅಲ್ವಾ ಅಂತ ಬೇರೆ ಬೇರೆ ಅದಕ್ಕೆ ಮುಖವಾಡ ಕೊಟ್ಟು ಏನೇನೋ ಮಾಡ್ತಾರೆ. ಎಷ್ಟೊಂದು ಸಿಕ್ಕಾಕೊಂಡೆ. ಏನೇ ಶಬ್ದ ಹೇಳು, ಡ್ಯೂಟಿ ಅಂತಲೂ ಹೇಳು, ಕರ್ತವ್ಯ ಅಂತಲೂ ಹೇಳು, ಅದು ನಮ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳು. ಆದ್ರೆ ನಿನ್ ಕಡೆಯಿಂದ ನೀನು ಅದಕ್ಕೆ ಅದನ್ನು ಸ್ವಲ್ಪ ಜ್ವರ ಹೆಚ್ಚಾಗ್ತದೆ, ನೀನ್ ಕೈ ನಡುವೆ ಶುರು ಆಗುತ್ತೆ, ಭಯ ಆಗಕ್ಕೆ ಶುರು ಆಗುತ್ತೆ. ಯಾಕೆ ಭಯ ಆಗುತ್ತೆ? ಮಮತಾ ಇದೆಯಲ್ಲ, ಮಮತಾ ಅಭಿಮಾನ. ಹಾಗಾದ್ರಿಂದ ಈ ಇದು ಅಡುತ್ತೆ ಹತ್ತಾರೆ, ಏನೇ ಮಾಡೋ ಹೋಗಿ ಹೋಗುತ್ತೆ. ಅದು ಬಿಟ್ಟು ಹೋಗಿ ದುಃಖ ತಗೊಳ್ಳೋ ಬದಲು ನೀನ್ ಬಿಟ್ಬಿಡು. ನೀನ್ ಬಿಟ್ರೆ ನಿನ್ ದುಃಖ ಆಗಲ್ಲ. ಯಾವ್ದೆಲ್ಲ ಆಗಲಿ, ಆಮೇಲೆ ಇದ್ದೇ ಬಿಟ್ಟು ಬಿಡ್ತೀವಿ, ನಮ್ ದುಃಖ ಆಗಲ್ಲ. ಅದೇ ಮಗ ನಮ್ಮನ್ನು ಬಿಟ್ಟೋದ, ಮಗಳು ಬಿಟ್ಟು ಹೋಗಿದ್ರೆ ಬೇಜಾರಾಗ್ತದೆ, ನಮ್ ಬಿಟ್ಟಿಲ್ಲ. ನೀವೇ ಯಾವತ್ತಾದ್ರು ಮಗನ ಜೊತೆ ಬೇಜಾರ ಹೋಗ ನಮ್ಗೆ ಇಲ್ಲ ಮಗನ್ ಬಿಟ್ಬಿಡಿ, ನಿಮ್ಗೇನು ದುಃಖ ಆಗೋದಿ. ಅಭಿಮಾನ ಪ್ರೇಮ ಇಟ್ಕೊಂಡ್ರೆ ಹಾಗಾಗಿ ಕೇವಲ ಆತ್ಮಾಭ್ಯುಗಮೇ ಬೋಲಿಲ್ಲ ಭಾವಾಚ. ಶುಚಿತ್ವ ದುಃಖಿತ್ವದಿಂದ ಕೂಡಿದ ಅಹಂಕಾರ ಮಮಕಾರ ಯತ್ನ ಇಚ್ಛೆ ಮುಂತಾದ ದೃಶ್ಯಗಳ ವ್ಯತಿರೇಕವಾದರೂ ಅವು ಇಲ್ಲವಾದರೂ ದ್ರಷ್ಟುವಿನ ಅನ್ವಯವಿರುತ್ತದೆ ಎಂದು ದ್ರಷ್ಟನ್ವಯ ವ್ಯತಿರೇಕ ಎಂಬ ಯುಕ್ತಿಯಿಂದ ಅಹಂಕಾರಾದಿಗಳು ಆತ್ಮಧರ್ಮವಲ್ಲ ಅಂತ ಹೇಳ್ತಾರೆ. ಕೇವಲವಾದ ಆತ್ಮನ್ನು ಒಪ್ಕೊಂಡ್ರೆ, ಶುದ್ಧರಾದ ಆತ್ಮನ್ನು ಒಪ್ಪಿದ್ರೆ ಅವಾಗ ಅವನ್ ತೋರ್ಸಕ್ ಆಗೋದೇ ಇಲ್ಲ. ಯಾವ್ದಾದ್ರು ದೃಷ್ಟಿತ್ತಾದ್ರೂ ತೋರ್ಸಕ್ ಆಗೋದಿಲ್ಲ, ಪ್ರಸ್ತುತ ಹೋಗ್ತಿರ್ತ ಯಾವುದನ್ನು ತೋರ್ಸಕ್ ಆಗೋದಿಲ್ಲ ಅಂತ ಹೇಳಿ ಅದು ಅದರಿಂದ ಆ ಉಪಾಧಿಯಿಂದ ಏನು ಪ್ರಯೋಜನ ಇರೋದೇ ಇಲ್ಲ. ಇನ್ನು ಏನು ಆಗ್ಬೇಕಾಗಿಲ್ಲ. 3, ಬರಿಯ ಆತ್ಮನು ಅಧ್ಯಯನದಿಂದ ಅವನು ಅನ್ಯೂ ಅಲ್ಲ, ಬೇಕು ಅಲ್ಲ. ಅಹಂಕಾರ ಇದೆಯಲ್ಲ,
ಉಪಾಧಿಗಳೆಲ್ಲ ಅನ್ವಯವಾಗುತ್ತೆ ಹೆಸರಾಗ್ತದೆ. ಶುದ್ಧನಾದ ಆತ್ಮನಿಗೆ ಅನ್ವಯ ವ್ಯತಿರೇಕ ಅಂತ ವಿಶೇಷ ಇದೆ. ಅವನು ಏಕರೂಪನಾಗಿದ್ದಾನೆ. ಅಲ್ಲಿ ಅನ್ವಯ ವ್ಯತಿರೇಕಗಳಿಂದ ಆಗಬೇಕಾದ ಫಲವೂ ಇಲ್ಲ. ಯಾವ ಆತ್ಮನಲ್ಲಿ ಅನ್ವಯ ವ್ಯತಿರೇಕ ಅಂತ ಹೇಳಿದ್ರೋ ಅದನ್ನ ಮಾಡಿ ಫಲವೂ ಇಲ್ಲ. ಏಕೆಂದ್ರೆ ಅದ್ವೈತವು ಸಿದ್ಧೇ ಆಗ್ಬಿಟ್ಟಿದೆ. ಅವನು ಅದ್ವೈತ ಸ್ವರೂಪದೇವನೇ ಆಗಿದ್ದಾನೆ ಶಾಸ್ತ್ರದಿಂದ. ಹಾಗಾದ್ರಿಂದ ಇನ್ನು ಅವಿದ್ಯಾ ಇವಾಗ ಇದಾನಿ ಅವಿದ್ಯಾ ಪರಿಕಲ್ಪಿತಂ ಸಾಕ್ಷಿತ್ವಮಾಶ್ರಿತ್ಯ ಕರ್ತೃತ್ವಾದಿ ಅಶೇಷ ಪರಿಣಾಮ ಪರಿಷೇಧಾಯ ಇದು ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ಎಲ್ಲ ಇದು ಅವಿದ್ಯಾ ಕಲ್ಪಿತ. ಆತ್ಮನಲ್ಲಿ ನಿಜವಾಗಿ ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ಇಲ್ಲ. ಆತ್ಮ ಸ್ವರೂಪದ ಪರಿಚಯವಾಗದೆ ಇದ್ದಾಗ ನಾನು ಮಾಡೋನು ತಿಳ್ಕೊಳ್ಳೋನು ಅನುಭವಿಸೋದು ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವಿದ್ಯಾ ಕಲ್ಪಿತವಾಗಿರುವ ಸಾಕ್ಷಿತ್ವವನ್ನು ಅದು ಕೂಡ ಸಾಕ್ಷ್ಯವಾದ ಇದನ್ನ ಇಟ್ಕೊಂಡು ಅವ್ನು ಸಾಕ್ಷಿ ಇರ್ತೀವಿ. ಅವ್ನು ಒಬ್ಬರೇ ಆದ ಅವ್ನು ಸಾಕ್ಷಿ ಅಲ್ಲ, ಸಾಕ್ಷಿಯೂ ಅಲ್ಲ. ಸಾಕ್ಷಿ ಅಂತ ಬರಬೇಕು. ಇವಾಗ ಗಂಡ ಅಂತ ಬರ್ಬೇಕಾದ್ರೆ ಹೆಂಡತಿ ಇರ್ಬೇಕು, ಹೆಂಡತಿನ್ ಬರ್ಬೇಕಾದ್ರೆ ಗಂಡ ಇರ್ಬೇಕು. ಎಲ್ಲ ಸಾಪೇಕ್ಷ ರಿಲೇಟಿವ್ ಹೊರತು ನಿರಪೇಕ್ಷವಾದಂತಹದ್ದಿಲ್ಲ. ಇವಾಗ ಸಾಕ್ಷಿತ್ವವು ಕೂಡ ಅವಿದ್ಯಾ ಪರಿಕಲ್ಪಿತವಾಗಿರ್ತಕ್ಕದ್ದೇ. ಯಾಕಂದ್ರೆ ಅವಿದ್ಯಾ ಕಲ್ಪಿತವಾದ ಉಪಾಧಿಯನ್ನು ಇಟ್ಕೊಂಡು ಒಂದು ಸಾಕ್ಷಿ ತಂದ್ಬೇಕು. ಅವ್ನು ಒಬ್ಬನೇ ಆದ ಯಾವ್ದಕ್ಕೆ ಸಾಕ್ಷಿ? ಅವನು ಅದ್ವಿತೀಯನಾದ ಆತ್ಮನಿಗೆ ಸಾಕ್ಷಿತ್ವ ಬರೋದಿಲ್ಲ. ಆತ್ಮನಿಗೆ ಅದಕ್ಕೆ ಸಾಕ್ಷ್ಯ ಅನ್ನೋದು ಬರೋದು ಅಲ್ವಾ? ಹಾಗೆ ಅವಿದ್ಯಾ ಪರಿಕಲ್ಪಿತವಾಗಿರುವ ಸಾಕ್ಷಿತ್ವವನ್ನ ಅಂದ್ರೆ ಏನಂತಿದ್ದಾರೆ ಅಂದ್ರೆ ಎರಡು ಅರ್ಥ ತಗೋಬೇಕು. ಉಪಾಧಿಗಳು ಅವಿದ್ಯಾ ಕಲ್ಪಿತವಾಗಿ ತೋರ್ತಾ ಇರೋದನ್ನ ಅದನ್ನ ಸಾಕ್ಷಿತ ಆಗಿರೋದು ಒಂದು. ಈ ಸಾಕ್ಷಿ ಏನಾದ್ರು ವಿಶೇಷ ಕೊಟ್ಟರೆ ಅದು ತಪ್ಪಿಗೆ ಆಗುತ್ತೆ ಸ್ವರೂಪಕ್ಕೆ. ಯಾಕಂದ್ರೆ ವಿದ್ಯೆ ಸಾಕ್ಷಿ ಅನ್ನೋ ಅನುಭವ ಇಲ್ಲ. ನಾವು ಸಾಕ್ಷಿಯಾಗಿ ಅನುಭವ ಇದೆಯೋ? ಈ ಸಾಕ್ಷಿ ಅಂತ ಅನ್ನೋದು ಕೂಡ ಒಂದು ಅಧ್ಯಾರೋಪ ದೃಷ್ಟಿಯಿಂದ ಹೇಳಬೇಕೆ ಹೊರತು ಪರಮಾರ್ಥದ ಸಾಕ್ಷಿ ಅನ್ನೋದು ಬರೋದಿಲ್ಲ. ಆಗಿಕೊಂಡು ಕರ್ತೃತ್ವ ಮುಂತಾದ ಎಲ್ಲಾ ಪರಿಣಾಮವನ್ನು ಕಳೆದಿರ್ತಾರೆ. ಸದ್ಯಕ್ಕೆ ಸಾಕ್ಷಿತ್ವ ಒಪ್ಕೊಂಡು ಕರ್ತೃತ್ವ ಭೋಕ್ತೃತ್ವ ತೆಗೆದುಹಾಕಿ ಅದ್ಯಾವುದೋ ಬಿಟ್ಟು ಮೇಲೆ ಸಾಕ್ಷಿತ್ವನು ಬರಬಹುದು ಅಂತ ಅವರು ಈ ಮೂರರಲ್ಲಿ ಕರ್ತೃತ್ವ ಭೋಕ್ತೃತ್ವ ವಿಕ್ರಿಯಾ ರೂಪ ಸಾಕ್ಷಿತ್ವ ಇದ್ರ ಚೈತನ್ಯ ಅದ್ರ ವಿಕಾರ ಅಲ್ಪ. ಅಂದ್ರೆ ವಿಕಾರ ಅಂದ್ರೆ ಬುದ್ಧಿಯ ಅರಿವಲ್ಲಿ ವಿಕಾರ ಉಂಟು, ಸ್ವರೂಪದ ಅರಿವಲ್ಲಿ ವಿಕಾರ. ಹಾಗಾದ್ರಿಂದ ಕರ್ತೃತ್ವ ಮುಂತಾದ ಎಲ್ಲಾ ಪರಿಣಾಮದಿಂದ ಬದಲಾವ ಇವಾಗ ಹೇಳ್ತಾ ಇದ್ದಾರೆ. ఇప్పుడు ನೋಡಿದ್ವಿ ಸಾಕ್ಷ್ಯನ್ವಯ ಸಾಕ್ಷ್ಯ ವ್ಯತಿರೇಕ ಯುಕ್ತಿ. ನೀವು 4 ನೋಡು. ಬುದ್ಧಿ, ಅಂತಃಕರಣ ಮುಂತಾದವುಗಳು ಅನುಜ್ಯೋತಿ. ಬುದ್ಧಿ ಅಂದ್ರೆ ಅಂತಃಕರಣ, ಮನಸ್ಸು ಎಲ್ಲ ಅದು ಅವಿದ್ಯೆಯೇ ಇದ್ದು ಅಜ್ಞಾನದ ತೋರ್ತಕ್ಕವುಗಳು. ಅವುಗಳ ಕರ್ತೃತ್ವವೆಂದರೆ ಜ್ಞಾತಿತ್ವ ಮುಂತಾದದ್ದು ಅದನ್ನು ಇಟ್ಟುಕೊಂಡು ನ್ಯೂಯವಾದದ್ದು ಅನಾತ್ಮವೆಂದು ಈವರೆಗೆ ಪ್ರಸಿದ್ಧ ಇದೆ. ಅವುಗಳ ಕರ್ತೃತ್ವವೆಂದರೆ ಅವುಗಳ ಕರ್ತೃತ್ವ ಯಾವುದೋ ಬುದ್ಧಿಯಾದಿಗಳ ಕರ್ತೃತ್ವ ಅಂತಂದ್ರೆ ಜ್ಞಾತಿತ್ವ ಮುಂತಾದನ್ನು ಇಟ್ಟುಕೊಂಡು ನ್ಯೂಯವಾದದ್ದು ಅನಾತ್ಮವೆಂದು ಇವರಿಗೆ ಪ್ರಸಿದ್ಧ ಇದೆ. ಜ್ಞಾತೃತ್ವ ಮುಂತಾದ ಆತ್ಮನಿಗೆ ಜ್ಞಾತೃತ್ವ ಭೋಕ್ತೃತ್ವ ಇಟ್ಕೊಂಡು ಜ್ಞೇಯವಾದದ್ದು ಅನಾತ್ಮವಾದದ್ದು ಯಾವುದು ಗೊತ್ತಾಗ್ತೋ ಅದನ್ನಾತ್ಮ, ಯಾವನು ಗೊತ್ತಾಗ್ಕೊಳ್ತಾನೋ ಅವನಾತ್ಮ ಅಂತ ತೋರಿಸ್ಕೊಟ್ಟಿದ್ದಾರೆ. ಈಗ ಸಾಕ್ಷಿಯಾದ ಆತ್ಮನಿಗೆ ಸಾಕ್ಷ್ಯವಾಗಿರುವೇ ಮುಂತಾದಕ್ಕೆಲ್ಲವೂ ಅನಾತ್ಮ ಅಂತ ಹೇಳ್ತಾರೆ ಅವರು. ಯಾಕೆಂದ್ರೆ ಸಾಕ್ಷಿತ್ವವು ಅವಿದ್ಯಾ ಕಲ್ಪಿತ. ಯಾಕೆಂದ್ರೆ ಸಾಕ್ಷಿಯ ಇದೆ ಅನ್ನೋದನ್ನು ಈ ಮುಂದಿನ ಶ್ಲೋಕದಿಂದ ಹೇಳ್ತಿದ್ದಾರೆ. ಇದು ಸೂಕ್ಷ್ಮವಾಗಿದೆ. ವಿಚಾರದಲ್ಲಿ ಇನ್ನೂ ತುಂಬಾ ಒಳಕ್ ಹೋಗ್ತಾ ಇದ್ದೀವಿ. ಅಹಂಕಾರದವರು ವಿದ್ಯೆ ಬದಲು ಅಹಂಕಾರವನ್ನು ದಾಟಿ ಆತ್ಮನಲ್ಲಿರುವ ಸಾಕ್ಷಿತ್ವವು ಕೂಡ ಅವಿದ್ಯಾ ಕಲ್ಪಿತವೇ. ನಿಜವಾಗಿ ಆತ್ಮ ಸಾಕ್ಷಿಯನ್ನು ಹೊಂದಲ್ಲ. ಅದು ಒಂದು ಇದು ಅಧ್ಯಾರೋಪ ದೃಷ್ಟಿಯಿಂದಲೇ ಸಾಕ್ಷಿ ನಾವು ಅಂತಿತ್ತು ಅನ್ನೋದನ್ನು ತೋರ್ತಾ ಇದೆ. ಏಷ ಸರ್ವಧಿಯ ದತ್ತಂ ಏಕದರ್ಶನಃ ಅವೀಕ್ಷಮಾನೋಪಿ ಈಶತ್ತತ್ಯೋದ್ಭವಂ ಈತನ ಏಷಃ ಅನ್ನೋದು ಸಮೀಪತಮವಾದಂತ ಆತ್ಮನ ಇಂಡಿಕೇಟ್ ಮಾಡ್ತಿದ್ದಾರೆ, ಅಭಿನಯ ಮಾಡ್ತಿದ್ದಾರೆ. ಇವನಿಗೆ
ನನ್ನ ಬುದ್ಧಿ ಎಲ್ಲಾ ವೃತ್ತಿಯನ್ನು ಬೆಳಗುತ್ತಿರುವ ಆತ್ಮಿಂದ ಅವನು ಅದ್ಭುತವಾಗಿರ್ತಕ್ಕಂತಹ ದರ್ಶನ. ಏನು ಅಂದ್ರೆ ಆಕಾಶ ಹಕ್ಕಿಗಳನ್ನು ಹಾಕುತ್ತೆ ಅಂದ್ರೆ ಆಕಾಶ ಏನ್ ಮಾಡುತ್ತೆ? ಆಕಾಶ ಇರೋದ್ರಿಂದ ಹಕ್ಕಿಗಳು ಹಾರುತ್ತೆ, ಆಕಾಶ ಹಾರುವುದೇನು ವ್ಯಾಪಾರ ಮಾಡ್ತಾರೆ. ಹಾಗೆ ಆತ್ಮನು ಬೆಳೆದುತ್ತಾನೆ ಅನ್ನೋ ಶಬ್ದ ಬೆಳಗಿಸಿಕೊಂಡ ಈ ದೃಶ್ಯ ಪ್ರಪಂಚದ ಕಡೆಯಿಂದ ಆತ್ಮ ಬೆಳೆದ ಅಂತ ಒಂದು ಅಧ್ಯಾತ್ಮದ ಹೊರತು ಆತ್ಮನ ಕಡೆಯಿಂದ ಬೆಳಗೋದು ಒಂದು ವ್ಯಾಪಾರ ಇಲ್ಲ. ಹೀಗೆ ಏಷಃ ಸರ್ವಧಿಯಾ ನೃತ್ಯ, ಎಲ್ಲಾ ಬುದ್ಧಿಗಳ ಕೊಳದಾಟವನ್ನು, ಬುದ್ಧಿಯಲ್ಲಿ ಆಗುತ್ತಿರುವಂತ ಎಲ್ಲಾ ವೃತ್ತಿಗಳನ್ನು, ಆ ಕೊಳದಾಟವನ್ನು, ಆಗು ಹೋಗುವಿಕೆಯನ್ನು ಕೂಡ ಸ್ವಯಂ ಅವಿಲುಪ್ತ ಏಕದರ್ಶನ, ಮುಕ್ಕಾಗದೇ ಇರುವ ಏಕಪ್ರಕಾರವಾದ ಒಂದೇ ರೀತಿಯಾದ ದೃಷ್ಟಿಯನ್ನುಳ್ಳವರು. ಅವನಲ್ಲಿ ಹೇಗೆ ಅಂದ್ರೆ ಈ ಪ್ರಪಂಚದಲ್ಲಿ, ಈ ಜಗತ್ತಿನಲ್ಲಿ ಏನೇ ತರಹ ವ್ಯಾಪಾರ ನಡೆದು ಕೂಡ ಬೆಳಗುವ ಸೂರ್ಯನಿಗೆ ಯಾವ ಈ ಯುದ್ಧ ಆಯ್ತು ಭೂಲೋಕದಲ್ಲಿ ಯುದ್ಧ ಆಯ್ತು ಅಂತ ಹೇಳಿ ಸೂರ್ಯ ಬೆಳಕನ್ನೇನು ಕಮ್ಮಿ ಕೊಡ್ತದ. ಯಜ್ಞಾಗಾಗ ಮಾಡುದು, ಪೂಜಾ ಪುನಸ್ಕಾರ ಮಾಡುದು, ಹೋಮಹವನ ಮಾಡುದು ಜಾಸ್ತಿ ಬೆಳಕು. ಅವನ ಬೆಳಕು ಏಕಪ್ರಕಾರವಾಗಿ ಇದೆ. ಆ ಬೆಳಕಿನ ಒಳಗೆ ಏನೇ ವ್ಯಾಪಾರ ನಡೀತೋ ಆ ವ್ಯಾಪಾರ ಕೆಟ್ಟದಾದ್ರು ವ್ಯಾಪಾರ ಒಳ್ಳೆಯದಾದ್ರು ಬೆಳಕಿಗೆ ಏನು ಅಂಟ್ಕೊಳ್ಳೋದಿಲ್ಲ, ಬೆಳಕಿಗೆ ಏನು ಸಂಬಂಧಪಡೋದೇ ಇಲ್ಲ. ಹಾಗೆಯೇ ಆತ್ಮನು ಈ ಬುದ್ಧಿಯ ಎಲ್ಲಾ ಕುಡಿದಾಟವನ್ನು, ಬುದ್ಧಿ ಬೆಳಗ್ಗೆ ಎದ್ದಾಗ ರಾತ್ರಿ ಕುಡಿದಾಡ್ತಾನೆ ಇರುತ್ತೆ ಬುದ್ಧಿ. ಅದಾಡ್ತಾನೆ ಹೀಗೆ ಮಾಡ್ತಾನೆ ಇರುತ್ತೆ. ಆದ್ರೆ ಅದೆಲ್ಲವೂ ಯವೈಕ್ಕತೆ ನೋಡ್ತಾನೆ. ಅವಿಲುಪ್ತ ಅಂದ್ರೆ ಮುಕ್ತ ಆಗದೆ, ಅದು ಯವೈಕ್ಕತೆ ಅಂದ್ರೆ ಇದು ನೋಟದಲ್ಲಿ ಆಯಾಸ ಇಲ್ಲ. ನೋಟ ಕ್ರಿಯೆ ಅಲ್ಲ, ನೋಟ ಕ್ರಿಯೆ ಆಗಿದ್ದೆ ಆಯಾಸ ಆಗುತ್ತೆ ಅವನಿಗೆ. ನೋಟ ಅನ್ನೋ ಸ್ವರೂಪ. ಬೆಂಕಿಗೆ ಹೇಗೆ ಸುಡೋದ್ರಿಂದ ಆಯಾಸ ಇಲ್ವೋ ಸ್ವರೂಪವೋ, ಆತ್ಮನು ಈ ಬುದ್ಧಿಯ ಎಲ್ಲಾ ಹರಿದಾಟವನ್ನು, ಆ ಎಲ್ಲಾ ವಿಶೇಷವನ್ನು ಕೂಡ ತಾನು ವಿಕಾರವಾಗದೆ, ವಿಕಾರವಿಲ್ಲದೆ ಬೆಳಕ ಅವಿಲುಪ್ತ ಅಂದ್ರೆ ಮುಕ್ತಾಗದ, ಕುಂಠಿತವಾಗದ, ಲೋಪವಿಲ್ಲದೆ ಇರುವ ಒಂದೇ ಪ್ರಕಾರದಾದ ದರ್ಶನ ಉಳ್ಳವನು. ಹಾಗಾಗಿ ಸ್ವಯಂ ಅವೀಕ್ಷಮಾನ, ನೀನ್ ನೋಡೋದು ನಡೆಯೋ ಕೂಡ ನೋಡ್ತಾ ನೋಡೋದು ಒಂದು ಕ್ರಿಯೆ ಇಲ್ಲವಾದರೂ ಹೌದಾ. ಮನೆ ಕಟ್ಬೇಕಾದ್ರೆ ಅಲ್ಲಿ ಸೂಪರ್ವೈಸರ್ ಇರ್ತಾರೆ ಅಥವಾ ಮೇಸ್ಟ್ರಿ ಇರ್ತಾನೆ, ಅದು ಅವ್ನು ನೋಡ್ತಾನೆ ಅಂದ್ರೆ ಅವನು ವಿಕಾರ ಮಾಡ್ತಾರೆ. ಯಾಕೆ ಹಿಂಗ್ ಮಾಡ್ತಿದ್ದೆ, ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ದೆ, ಅವ್ನು ಮಾಡ್ತಾನೆ. ಅವನು ವಿಕಾರ ಪಟ್ಟು ನೋಡ್ತಿರ್ತಾನೆ ಕೆಲಸಗಳನ್ನ. ಸಾಕ್ಷಿ ನೋಡುವಾಗ ಮಾತ್ರ ಯಾವ ವಿಕಾರವಿಲ್ಲ. ಬುದ್ಧಾದಿಗಳು ಸರಿಯಾಗಿ ಶಾಸ್ತ್ರ ವ್ಯಾಪಾರ ಮಾಡುದು, ಹೀಗೆ ಮಾಡ್ತಾ ಇದ್ದೀನಿ ಹೇಳ್ತಾರೆ. ತಪ್ಪಾಗಿ ನಡ್ಕೊಳ್ತಾ ಇದ್ದು ಅದು ಮಾಡ್ತಾ ಇದ್ದ ಅವನು ಗೊತ್ತ. ಎಲ್ಲವೂ ಗೊತ್ತಾಗತ್ತಲ್ಲ, ಅದನ್ನ ನೋಡ್ದ ಕಲಿತಾ ಇದ್ವಿ ಹೊತ್ತು ಗೊತ್ತು ಮಾಡ್ಕೋಬೇಕು ಕ್ರಿಯೆ ಮಾಡೋದು. ಆ ಕ್ರಿಯೆ ಇರೋದು ಅಷ್ಟು ಉಪಾಧಿಯಲ್ಲಿ ಮೀರಿದ ಆತ್ಮನ ಕ್ರಿಯೆ ಇಲ್ಲ. ಆತ್ಮ ನೋಡ್ತಾನೆ ಅಂತ ಅನಿಸ್ಕೊಂಡ ಹೇಗಿದ್ರೆ ನೋಡಿಕೊಂಡು ಇದ್ರ ಕಡೆಯಿಂದ ನೋಡ್ತಾನೆ ಅನ್ಸ್ಕೊಂಡೆ ಹೊತ್ತು ನೋಡುವನಾದ ಆತ್ಮ ಕಡೆಯಿಂದ ನೋಡ್ತಾ ಇದ್ದಾನೆ ಅಂತ ಅನ್ಸ್ಕೊಂಡಲ್ಲ. ನೋಡಿದುಕೊಂಡ ಬುದ್ಧಾದಿಗಳ ವಿಶೇಷದಿಂದ ವೀಕ್ಷತೆ ಆತ್ಮ ದ್ರಷ್ಟ, ಆತ್ಮ ವೀಕ್ಷತೆ ಅಂತ. ಅವೀಕ್ಷಮಾನಪಿ ನೋಡೋದು ವಿಶೇಷವಿಲ್ಲವಾದ್ರೂ ಕೂಡ. ಹಾಗೆ ಗುರುಗಳೇ, ಏನಾಗುತ್ತೆ ಅಂದ್ರೆ ಬರುವ ಭಗವಂತನು ಆತ್ಮನ ಕೀಚಿರೋದ್ರಿಂದ ಅವನಿಗಾಗಿ ಯಾವ ಪೂಜೆ ಮಾಡ್ತಿದ್ವೋ ಅವನೇ ಆ ಫಲವಾಗಿ ತಿಳ್ಕೊಳ್ತಾನೆ. ಹಾಗಾಗಿ ಸ್ವಂತ ಗುರುಗಳೇ, 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 ಈಗ ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆಯಾ ಗುರುಗಳೇ? ಹಾ, ಇಲ್ಲ, ನಾನ್ ಹೇಳೋದ್ ಕೇಳಿಸ್ತಾ ಇದೆಯಾ? ಗುರುಗಳೇ, ನಾನ್ ಮಾತಾಡೋದ್ ಕೇಳಿಸ್ತಾ ಇದೆಯಾ?
ಮಾಡ್ಕೊಳ್ಳಲ್ಲ. ಗುರುಗಳೇ ಕೇಳಿಸ್ತಾ ಇದೆಯಾ? ಇಷ್ಟ ಅಂದ್ರೆ ಈ ಕ್ಲೇಶದ ಮಧ್ಯದಲ್ಲೇ ಸಾಧನೆ ಮಾಡ್ಲಿಕ್ಕೆ ಹೊರತು ಇದೆಲ್ಲ ಇಲ್ಲದೆ ಇದ್ದಾಗ ಮಾಡಲ್ಲ. ಹೇಳಿ ಕೇಳಿಪ್ಪ. ಆ, ಅಂದ್ರೆ ಈಗ ನೀವ್ ಹೇಳಿದ ಮಾತು, ಈ ಹಾ. ಗಾಳಿ ಎಲ್ಲಾ ಕಡೆ ಇದ್ದೇ ಇರುತ್ತೆ. ನಾವು ಉಸಿರಾಡಿದ್ರೆ ಉಸಿರಾಡ್ಬೋದು, ಇಲ್ದೇ ಇದ್ರೂ ಸುಮ್ನೆ ಇರ್ಬೋದು, ಅದ್ರ ಪಾಠಕ್ಕೆ ಅದಿರುತ್ತೆ ಅನ್ನೋ ಲೆಕ್ಕ ಬರುತ್ತಾ ಅಂತ. ಆಕ್ಚುಲಿ ಗಾಳಿಗೆ ಒಂದು ದೃಶ್ಯತ್ವ ಇದೆ, ಅಚೇತನತ್ವ ಇದೆ. ಆತ್ಮನಿಗೆ ದೃಶ್ಯತ್ವ ಅಚೇತನತ್ವ ಇಲ್ಲ. ಹಾಗಾಗಿ ಗಾಳಿ ದೃಷ್ಟಾಂತ ಎಷ್ಟು ತಗೋಬಹುದು ಅಂತಂದ್ರೆ, ನೀವು ಉಸಿರಾಡದ ಹೌದು, ಗಾಳಿ ಪಾಡಿ ಗಾಳಿ ಇದ್ದೇ ಇರುತ್ತೆ ಅಂತ. ಇದ್ದೇ ನಾನು ಇರುತ್ತೆ. ಉಸಿರಾಡಲ್ಲ ಅಂದ್ ಮಾತ್ರ ಗಾಳಿ ಇರಲ್ಲ. ಅದ್ರ ಉಸಿರಾಡ ಜಾಸ್ತಿ ತಗೊಂಡು ಗಾಳಿಯಲ್ಲಿ ಕಮ್ಮಿ ಹಿಂದಾಗಲ್ಲ. ಹಾಗೆ ಆತ್ಮನು ಈ ವಿದ್ಯಾರ್ಥಿ ದೇಹಾಂತರ ಎಲ್ಲಾ ವ್ಯಾಪಾರ ನಡೀತಾ ಇದ್ರು ತಾನು ಎವೈತೆ ನೋಡ್ತಾ ಇರ್ತಾನೆ. ವ್ಯಾಪಾರ ಇದೇ ಹೋದ್ರು ಕೂಡ ನೋಡುವ ಸ್ವಭಾವ ಏನು ಹೋಗುತ್ತೆ. ನೋಡುವ ಸ್ವಭಾವದವರಾಗಿ ಇದು ನೋಡ್ತಾ ಇಲ್ಲ ಅನ್ಸ್ಕೋತ. ಆತ್ಮ ನೋಡ್ತಾ ಇಲ್ಲ ಅಂದ್ರೆ ನೋಡ್ಬೇಕಾದ ವಸ್ತು ಇಲ್ಲ ಅದು ನೋಡ್ತಾ ಇದ್ದಾನೆ. ನಿದ್ದೆಯಲ್ಲಿ ಆತ್ಮ ಅರಿಯಲ್ಲ ಅಂದ್ರೆ ತಾನು ಅರಿಯದೇ ಇದ್ದವನಾಗಿ ಅರಿತಾ ಇಲ್ಲ ಅಲ್ಲ, ಅರಿಯಬೇಕಾದ ವಸ್ತು ಇಲ್ಲದೇನೆ ಅರಿತಾ ಇಲ್ಲ ಅನ್ಸ್ಕೊಂಡ. ಅಂದ್ರೆ ನನ್ನ ಬುದ್ಧಿಗೆ ಅವನೇನು ಪ್ರೇರಕನಾಗಿರೋದಿಲ್ಲ. ಪ್ರೇರಕ ಶಬ್ದಕ್ಕರ್ಥ ಆ ಅರಿವು ಒಂದೇ ತಾನೆ. ಎರಡಿಲ್ಲಲ್ಲ. ಆತ್ಮನ ಅರಿವು ಬಿಟ್ಟು ಇನ್ನೊಂದು ಅರಿವು ತುಂಬೇ ಇಲ್ಲ. ಹಾಗಾಗಿ ಬುದ್ಧಿಯಲ್ಲಿ ಬರುವ ಅರಿವು, ಮನಸ್ಸಿನಲ್ಲಿ ಬರುವ ಇಂದ್ರಿಯ ಬರುವ ಅರಿವು ಅದನ್ನೇ ಪ್ರೇರಕ ನಾವು ಅನ್ನೋದು. ಪ್ರೇರಕತ್ವ ಒಂದು ವ್ಯಾಪಾರ, ಒಂದು ವಿಶೇಷ, ಒಂದು ಕರ್ತೃತ್ವ ಅಲ್ಲ. ಒಂದು ಇಚ್ಛೆ, ಒಂದು ವಿಶೇಷ, ಅದೊಂದು ವ್ಯಾಪಾರ ಅಲ್ಲ. ಅದನ್ನ ಇಟ್ಕೊಂಡು ಬುದ್ಧಿಯಾದಿಗಳು ಚೇಷ್ಟೆ ಮಾಡೋದನ್ನೇ ಬುದ್ಧಿಯಾದಿಗಳು ಅವನು ಪ್ರೇರಕ ಅಂತ ಅನಿಸ್ಕೊಂಡು ಅದೊಂದು ಅಧ್ಯಾರೋಪ, ಅದೊಂದು ಇಂಪೋಸಿಟ್. ಅಂದ್ರೆ ನಿಜವಾಗ ಹೇಳಿದ್ರೆ ಆತ್ಮನ ಕಡೆಯಿಂದ ಪ್ರೇರಣೆ ಮಾಡಬೇಕು. ಈಗ ಬುದ್ಧಿಯಾದಿಗಳು ಬಂತು ಅಂತ ವಿಶೇಷತೆ ಏನಿಲ್ಲ ಆತ್ಮ. ಯಾರೋ ಇಂಥವ್ರು ಬಂದು ನಾವು ಅವ್ರಿಗೆ ಎದ್ದು ಕಾಫಿ ಕೊಡ್ಬೇಕು, ಅಯ್ಯೋ ಮಾಡ್ಬೇಕು, ನಾವು ಪ್ರಯತ್ನ ಮಾಡ್ತಾರ. ಆದ್ರೆ ಬುದ್ಧಿಯಾಗಿ ವ್ಯಾಪಾರ ಬುದ್ಧಿ ಬಂತು, ನಾನು ಅದಕ್ಕೆ ವ್ಯಾಪಾರ ಮಾಡ್ಬೇಕು, ಅರಿಬೇಕು ಅಂತ ಹಾಗೆ ಪಡ್ಬೋದು ಅಂತಿಲ್ಲ. ಆತ್ಮನು ತನ್ನ ಚೈತನ್ಯ ರೂಪದಿಂದ ಯಾವಾಗಲೂ ಏಕರೂಪ ಇದ್ದೇ ಇರ್ತಾರೆ. ಬುದ್ಧಿಯ ವೃತ್ತಿಗಳು ಅಲ್ಲಿ ಎದ್ರೆ ಅದ ಆತ್ಮನ ಅರಿವಿಗೆ ವಿಷಯವಾಗಿ ಎದ್ಕೊಳ್ಳುತ್ತೆ. ಅದನ್ನೇ ಆತ್ಮ ನೋಡ್ದ, ಬೆಳಗ್ದ, ತಿಳಿದ ಅಂತ. ಬೆಳಗೋದು, ನೋಡೋದು, ತಿಳ್ಗೋದು ಅಲ್ಲ, ವಿಶೇಷ ಅಲ್ಲ, ಬೆಳಗಿಸಿಕೊಂಡೇ ಇದೇ ಕಡೆಯಿಂದ ಆ ಶಬ್ದ ಬಂತು. ಅಂದ್ರೆ ಸೂರ್ಯ ಬೆಳಗ್ತಾ ಇರೋದು ಸೂರ್ಯನಿಗೆ ನಮಗ್ ಬೆಳಕು ಕೊಡ್ಲಿ ಅಂತ ಏನಲ್ಲ. ನಾವು ನಮಗೆ ಅದ್ ಬೆಳಕಾಗಿ ತೋರ್ತಾ ಇದೆ ಅಷ್ಟೇ ಹೊರತು ಸೂರ್ಯ ಕರ್ತಿರ್ತಾ ಇಲ್ಲ. ಸೂರ್ಯ ಕಡೆಯಿಂದ ಕರ್ತಿರ್ತಾ ಇಲ್ಲ. ಸೂರ್ಯ ಇರೋದೇ ಬೆಳಗೋದು ಮತ್ತು ಸೂರ್ಯ ಬೆಳಗೋದು ಇರೋದು ಎರಡಲ್ಲ. ಅದು ಅಲ್ಲಿ ಯಾಕೆ ನಿರ್ಧಾರ ಮಾಡಿದ್ದಾರೆ, ಎಲ್ಲವೂ ಆತನ ಅನುಗ್ರಹ ನಡೀತಾ ಇದೆ ಅಂತ ಅದನ್ನ ಹೊರತು ಅವನು ಹೆದರ್ಸ್ತಾನೆ, ಅವನು ತಿನ್ನಾಡ್ತಾನೆ ಅಂತ ಅಕ್ಷಾಸ ತಗೋಬಾರ್ದು. ಇಡೀ ಜಗತ್ತಿಗೆಲ್ಲಕ್ಕೂ ನಿಯಾಮಕರಾಗಿದ್ದಾನೆ ಅಂತ ಹೇಳಕ್ ಅಷ್ಟಕ್ಕೆ ಆ ಮುಖ್ಯ ಬಂದದ್ದು ಹೊರತು ಅವನು ಅದನ್ನ ಮಾಡ್ತಾನೆ, ಅವನು ಕರ್ತೃತ್ವದಿಂದ ವ್ಯಾಪಾರ ಮಾಡ್ತಾನೆ ಅಂತ ಅರ್ಥ ಇಲ್ಲ. ಅವನಲ್ಲಿ ಏನಾದ್ರು ಕರ್ತೃತ್ವ ವ್ಯಾಪಾರ ಇದ್ಬಿಟ್ರೆ ಅದನ್ನ ಮಾರ್ಪಾಡಾಗಿ ಬದಲಾವಣೆ ಆಗಿ ಅವನು ನಾಶ ಆಗ್ಬಿಡುತ್ತೆ. ಎಲ್ಲಿ ಕ್ರಿಯೆ ಇದೆಯೋ, ಎಲ್ಲಿ ವ್ಯಾಪಾರ ಇದೆಯೋ ಅದು ಬದಲಾವಣೆಯಾಗಿ ನಾಶ ಆಗಲೇಬೇಕು. ಹಾಗಾಗಿ ಆತ್ಮದಲ್ಲಿ ಕ್ರಿಯೆ, ವ್ಯಾಪಾರ, ಚೇಷ್ಟೆ ವಿಶೇಷ ಏನೂ ಇಲ್ಲ. ಇರೋ ಇದ್ದಾಗಲೇ ನಮ್ಗೆ ಆಗ ಮಾಡ್ತೀವಿ. ಅಂದ್ರೆ ನಾವಿರೋದು ನಮ್ ಕರ್ಮ ಅಷ್ಟೇ. ನಿಮ್ ಕರ್ಮಕ್ಕೂ ಕಾರಣ ಅಜ್ಞಾನವೇ ಅಷ್ಟೇ. ಕರ್ಮ ಕಾರಣ ಕಾಮಕ್ಕಿಂತ ಅಜ್ಞಾನ. ಅಜ್ಞಾನದಿಂದ ಕಾಮ ಉಂಟಾಗಿ ಕರ್ಮ ಮಾಡಿದ್ರೆ ಆಯ್ತು ಅಂತೀವಿ ಅಷ್ಟೇ ಹೊರತು ಅಜ್ಞಾನ ಏನೂ ಇಲ್ಲ. ಅವನಿಗೂ ಈ ಕರ್ಮಕ್ಕೂ ಯಾವ ಸಂಬಂಧವೂ ಇಲ್ಲ. ಖಂಡಿತ ಇಲ್ಲ, ಏನು ಸಂಬಂಧ ಇಲ್ಲ.
ಅಲ್ಲ ಅವನಿಂದ ನಮ್ಗೇನೋ ಆಗತ್ತೆ ಅಂತ ನಾವು ಅನ್ಕೊಂತೀವಲ್ಲ ನಾರ್ಮಲ್ ಆಗಿ, ಆ ತರದ್ದೇನಿಲ್ಲ ಅಂದ್ರೆ. ಹಾಗೆ ನಾದತ್ತೆ ಕಸ್ಯಚಿತ್ ಪಾಪಂ ನಚೈವ ಸುಕೃತಂ ವಿಭೋ ಗೀತೆಯಲ್ಲಿ ಯಾರ ಪಾಪವನ್ನು ತಗೊಳ್ಳ, ಯಾರ ಪುಣ್ಯವನ್ನು ತಗೊಳ್ಳ, ಯಾರು ಏನು ತಗೊಳ್ಳೋದಿಲ್ಲ. ಅಜ್ಞಾನೇನ ಆವೃತ ಜ್ಞಾನ ಏನ ಮುಖ್ಯ ಜಂತವ. ಅವರ ಜ್ಞಾನ ಅಜ್ಞಾನದಿಂದ ಮುಚ್ಚೋದ್ರೆ ಅವ್ರು ಪರಮಾತ್ಮ ನಂಗೆ ಮಕ್ಕಳು ಕೊಟ್ಟ, ಪರಮಾತ್ಮ ಮನೆ ಕೊಟ್ಟ, ಕಾರ್ ಕೊಟ್ಟ, ಹಂಗ್ ಕೊಟ್ಟ, ಇವ್ರು ಅಂದ್ಕೊಳ್ತಾರೆ. ಇವ ಪರಮಾತ್ಮ ಕಸ್ಕೊಂಡ್ಬಿಟ್ಟ, ಹಂಗ್ ಮಾಡ್ಬಿಟ್ಟ, ಹಿಂಗ್ ಮಾಡ್ಬಿಟ್ಟ. ಇವ್ರ ಜನ ಆರೋಪ ಮಾಡಿದ್ದನ್ನ ಅವರ ನಿಮಿತ್ತವಾಗಿ ಭಗವಂತ ಆಗೋ ತೋರಿಸ್ತಾನೆ ಅನ್ನ. ಅದು ಭಗವಂತ ಕೊಟ್ಟ ತಗೊಂಡ ಮಾಡಿದ ಇವ್ರು ಅರ್ಥ ಮಾಡ್ತಾರೆ. ಭಗವಂತನ ಕಡೆಯಿಂದ ಕ್ರಿಯೆ ಇಲ್ಲ, ವ್ಯಾಪಾರ ಇಲ್ಲ, ಚೇಷ್ಟೆ ಇಲ್ಲ. ಅವ್ನು ಯಾವಾಗಲೂ ಏಕರೂಪವಾಗಿ ಇರೋದು. ನಾನು ಸರ್ವ ಸಿದ್ಧಾಂತಾನಾಮಪಿ ಅದೇನ ಶ್ಲೋಕ ನಿಮಿಷದ ಅಂದ್ರೆ ಚೇಷ್ಟೆ ಉಳ್ಳದ್ದಾಗಿ ಕಾಣುತ್ತೆ. ತದ್ದು ಧ್ರುವ ಅದ್ದು ಅಧ್ರುವವಾಗಿರ್ತಕ್ಕಂಥ ಇವುಗಳು ಅವನು ಧ್ರುವನಾಗಿದ್ದಾನೆ. ಬುದ್ಧಾದಿಗಳು ಅಧ್ರುವ, ಅವನು ಧ್ರುವ. ಈ ವ್ಯಾಪಾರ ವಿರೋಧದಲ್ಲಿ ಅವನು ವ್ಯಾಪಾರ ಉಳ್ಳವನಂತ ತೋರ್ತಾನೆ. ವ್ಯಾಪಾರ ರಹಿತನು, ವ್ಯಾಪಾರ ರಹಿತನಾಗಿ ವ್ಯಾಪಾರ ಉಳ್ಳವನಂತೆ. ಇಲ್ಲಿ ಕಂಪಮಾನೆ ಜಲೆ ಗದ್ಗತ ಸ್ಥಿತ ಕಂಪತೀವ ಅಂತ. ನೀರು ಅಲ್ಲಾಡ್ತಾ ಇದ್ರೆ ಆ ಪ್ರತಿಬಿಂಬದ ಒಳಗೆ ನೀರು, ಸೂರ್ಯನು ಅಲ್ಲಾಡ್ತಾ ಇರಲ್ಲ. ಸೂರ್ಯ ಅಲ್ಲಾಡ್ತಾ ಇದ್ದಾನೆ ನಾವು ಆರೋಪ ಮಾಡಿದ್ವಿ. ಸೂರ್ಯ ಅಂತ ಅಲ್ಲಾಡ್ತಾ ಇದ್ದಾನೆ, ನೀರು ಅಲ್ಲಾಡ್ತಾ ಇರುತ್ತೆ. ಹಾಗೆ ಬುದ್ಧಾದಿಗಳು ಚೇಷ್ಟೆ ಮಾಡಿದ್ರೆ ಅಲ್ಲಿ ಅಂಟಿಕೊಂಡ ಅಭಿಮಾನಿಯಾದ ಆತ್ಮನು ಚೇಷ್ಟೆ ಮಾಡಿದವನಂತೆ ತೋರ್ತಾನೆ, ವಿಕಾರ ಹೊಂದಿದವನಂತೆ ತೋರ್ತಾನೆ. ಅವನೆಲ್ಲಾ ತರ ಆಯ್ತು ಧಾತ್ಬಿಟ್ಟಾರೆ. ಇವಾಗ ಅವನಿಗೇನು ಆಗಿರೋದು, ಯಾವ ವಿಶೇಷವನ್ನು ಹೊಂದಿರಲ್ಲ, ಕ್ರಿಯೆ ಇರಲ್ಲ. ನಾನು ಸರ್ವಸಿದ್ಧಾಂತಾನಾಮಪಿ ಸ್ವಸ್ತುದೃಷ್ಟಪೇಕ್ಷೆಯ ಉಪಪನ್ನತ್ವಾತ್ ಇತರೇತರದೃಷ್ಟಪೇಕ್ಷೆಯ ಸಿದ್ಧಿಕತ್ವಾತ್ ನೈತತ್ವಾದಿ ವಿಶ್ವಾಸಂ ಪಶ್ಯಾಮಃ. ಇದೊಬ್ಬ ನ್ಯೂಟ್ರಲ್ ಆಗಿದ್ದಕ್ಕೆ ಒಬ್ಬ ಮನುಷ್ಯ ಬರ್ತಾ ಇದ್ದಾನೆ. ಮೂರನೇವನು ಅವನು ಶಂಕರಾಚಾರ್ಯ ಪಕ್ಷಕ್ಕೂ ಸೇರಿಲ್ಲ, ಸುರೇಶ್ವರ ಹೇಳೋದು. ಆಗ ಹಾಗೆ ದ್ವೈತಿ ಸಾಹಿತ್ಯ ಪಕ್ಷಕ್ಕೂ ಸೇರಿಲ್ಲ, ಬೌದ್ಧ ಪಕ್ಷಕ್ಕೂ ಸೇರಿಲ್ಲ, ಮೀಮಾಂಸಕ ಪಕ್ಷಕ್ಕೂ ಸೇರಿಲ್ಲ, ಯಾರ ಪಕ್ಷಕ್ಕೂ ಸೇರಿಲ್ಲ. ಅವ್ರು ಹೇಳ್ತಿದ್ದಾರೆ, ಸ್ವಾಮಿ ಅವರೆಲ್ಲ ಮುಗಿನೇರಕ್ಕೆ ಅವರೆಲ್ಲ ಸರಿ ಕಂಡ್ರಿ ಎಲ್ಲರಿಗೂ. ನಿಮಗೆ ಅವ್ರ ತಪ್ಪು, ಅವ್ರಿಗೆ ನಿಮ್ ತಪ್ಪು, ಇವ್ರಿಗೆ ಅವ್ರ ತಪ್ಪು, ಅವ್ರಿಗೆ ಇವ್ರ ತಪ್ಪು. ನಾವ್ ಏನ್ ಮಾಡೋದು ಹೇಳ್ಬೋದು. ಮೂರನೇವನು ನೀ ನಮ್ಮನ್ನ ನಡೆಸಣೆ ಮಾಡಿದ್ರೆ ಅವ್ರು ಬೈತಾರೆ ನಮ್ಮನ್ನು. ಮುಟ್ಟ ಅವ್ರು ಹೇಳೋ ತಪ್ಪು ಅಂತ ಅವ್ರು ಎಲ್ಲ ಕಾಂತಾರ ಪ್ರಪಂಚ ನಿಶ್ಚಯ ಅಂತಾರೆ. ಏನು ನಿಶ್ಚಯ? ಅವ್ರು ಹೇಳೋ ತಪ್ಪು ಅಂತ ಮೀಮಾಂಸಕರು ಬೈತಾರೆ. ಅವ್ರು ಸಮ್ಮವಾದಿ ಸ್ಪರ್ಧಾ ಸತ್ಯ, ಪುಣ್ಯ ಪಾಪ ಸತ್ಯ, ಜನ್ಮಾಂತ ಲೋಕಾಂತರ ಸತ್ಯ, ಕರ್ತೃತ್ವ ಭಕ್ತೃತ್ವ ಸತ್ಯ ಅಂತಾರೆ. ಕೊಡುವಂತಾರಲ್ಲ ಮೀಮಾಂಸಕ ಪಕ್ಷವನ್ನು ಹಸ್ಕೊಂಡು ಹೋದ್ರೆ ಬೇರೆ ಅವಿದ್ಯೆಯಿಂದ ಕಲ್ಸೋದು ಕರ್ಮ. ಈ ಕರ್ತೃತ್ವ ಭಕ್ತೃತ್ವ ಇಲ್ಲ ಕಣೋ, ಪ್ರಪಂಚವೇ ವಿದ್ಯಾ ಕಲ್ಪಿತ ಕಣೋ, ಯಾವ್ದು ಇಲ್ಲ, ನೀವ್ ಬೈತೀರ. ಸಾಂಖ್ಯರು ಪ್ರಪಂಚ ಉಂಟು, ಪರಮಾತ್ಮ ಉಂಟು, ಬೈತಿಲ್ಲ. ಅದು ಉಂಟು, ಇದು ಉಂಟು. ಆತ್ಮ ಕೇವಲ ಭೋಕ್ತ, ಕರ್ತೃ ಅಲ್ಲ. ಪ್ರಕೃತಿ ಕರ್ತೃ, ಆತ್ಮ ಭೋಕ್ತ. ತಾರ್ಕಿಕರು ಆತ್ಮ ಚೇತನ, ಆತ್ಮ ದ್ರವ್ಯ ಮಾತ್ರ. ಆತ್ಮನಿಗೆ ಚೈತನ್ಯ ಅದು ಗುಣವಾಗಿ ಬರುತ್ತೆ. ಒಂದು ಆನೆಗೆ ಮನಶಕ್ತಿ ಹೇಗೆ ಬರುತ್ತೋ ಹೀಗೆ ಹೊರಗಿನ ಆತ್ಮದಿಂದ ಆತ್ಮನಿಗೆ ಆ ಮನಸ್ಸು ಸಂಪರ್ಕವಾದಾಗ ಅರಿವು ಎದ್ದುಕೊಳ್ಳುತ್ತೆ. ಬರೀ ಆತ್ಮ ಮಾತ್ರವಾಗಿದ್ರೆ ಅಲ್ಲಿ ಅರಿವಿಲ್ಲ. ಆತ್ಮ ನ್ಯೂಟ್ರಲ್. ಆತ್ಮ ಇದರಲ್ಲಿ ಕರೆಂಟ್ ಅಲ್ಲಿ ಎರಡು ಬೇರೆ ಇರುತ್ತಲ್ಲ, ಒಂದು ಫೇಸು ಒಂದು ನ್ಯೂಟ್ರಲ್ ಇರುತ್ತೆ. ಫೇಸ್ ಅಲ್ಲಿ ಕರೆಂಟ್ ಇರುತ್ತೆ, ನ್ಯೂಟ್ರಲ್ ಕರೆಂಟ್ ಇರುತ್ತೆ. ಆಗ ಆತ್ಮ ನ್ಯೂಟ್ರಲ್. ಆ ಫೇಸ್ ತಾಕಿದಾಗ ಫೇಸ್ ಮನಸ್ಸು ಬುದ್ಧಿ, ಅದು ಆತ್ಮ ತಾಕಿದಾಗ ಸ್ಪಾರ್ಕ್ ಆಗುತ್ತೆ. ಈ ರೀತಿ ತಾರ್ಕಿಕ ಹೇಳ್ತಾರೆ. ಯಾರನ್ನು ಹಾ ಎಲ್ರೂ ಎಲ್ಲರೂ ಎಲ್ಲಾ ಮತದಲ್ಲೂ ಗುರುಗಳಿದ್ದಾರೆ, ಮಾಧ್ಯಮರು ಇದ್ದಾರೆ, ನಿಷ್ಠರು ಇದ್ದಾರೆ. ಈ ಪ್ರಶ್ನೆ ಅದೇ. ಈ ಮೂರನೇ ನ್ಯೂಟ್ರಲ್ ಆಗಿದ್ದಾನಲ್ಲ, ಅವ್ನು ಯಾರನ್ನು ಅನುಸಂಧಾನ ಮಾಡ್ಬೇಕು, ಯಾರನ್ನು ನಡ್ಸ್ಕೋಬೇಕು, ಯಾಕೆ ನೀವ್ ಯಾಕೆ ದೊಡ್ಡವರು, ಅವ್ರ್ಯಾಕೆ ಚಿಕ್ಕವರು, ಅವ್ರ್ಯಾಕೆ ತಪ್ಪು, ನೀನ್ಯಾಕೆ ಉತ್ಸವ ಪ್ರಶ್ನೆ ಮಾಡ್ತಿದ್ದಾರೆ. ಸರ್ವ ಸಿದ್ಧಾಂತಾನಾಮಪಿ ಅಂದ್ರು. ಎಲ್ಲಾ ಸಿದ್ಧಾಂತಗಳು ಕೂಡ ಅವರವರ ಮೂಗನೇರಿಗೆ, ಅವರವರ ದೃಷ್ಟಿ ನೇರಕ್ಕೆ ಹೊಂದಳಿಯಾಗಿರುತ್ತಕ್ಕಂಥದ್ದು. ಇತರ ದೃಷ್ಟಿಯಪೇಕ್ಷೆಯ ಇವರಿಗೆ ಅವ್ರು ಸರಿಯಲ್ಲ, ಅವರಿಗೆ ಇವ್ರು ಸರಿಯಲ್ಲ, ಇವರಿಬ್ಬರಿಗೆ ಅದು ಸರಿಯಲ್ಲ, ಅವರಿಗೆ ಇವರಿಬ್ಬರು ಸರಿಯಲ್ಲ.
ಯಾರು ಸಾಲ ಮಾಡೋಣ? ಇದೇ ದೃಷ್ಟಿ ದೃಷ್ಟಿ ನಾವು ನಮ್ಗೆಲ್ಲೂ ನಂಬಿಕೆ ಇಲ್ಲ ಸರ್. ನಮ್ಗೆ ಯಾಕೋ ನೀವು ಬರೀ ಕಚ್ಚಾಡ್ತೀರಾ, ಜಗಳ ಆಡ್ತೀರಾ, ರಾಗದ್ವೇಷ, ಬರೀ ಇನ್ನೊಬ್ಬರನ್ನ ಖಂಡನೆ ಮಾಡ್ತೀರಾ. ನೀವು ಖಂಡನೆ ಮಾಡೋ ವ್ಯಸನ ಅದು ಇನ್ನೂ ಸರಿ ಇಲ್ಲ. ಅವ್ರು ಯಂತ್ರಾಚಾರ್ಯರು ಬೈತಾರೆ ಯಾರನ್ನ? ಸಾಂಖ್ಯರನ್ನ, ಬೌದ್ಧರನ್ನ, ತಾರ್ಕಿಕರನ್ನ ಬೈತಾರೆ. ಅವರು ನಿಮಗೆ ಬೈತಾರೆ. ಎಲ್ಲರೂ ರಾಗದ್ವೇಷ ಆಗಿದೆ, ಎಲ್ಲರೂ ಪಕ್ಷಪಾತಿಗಳೇ, ಎಲ್ಲರೂ ಅವರ ಮುಂದೆ ಮಾತಾಡೋದು. ನಮ್ಗೆ ಯಾರು ನಂಬಿಕೆ ಇಲ್ಲ. ಇವಾಗ ಹೇಳಿ, ನಚ ಸರ್ವತಾರ್ಕಿಕೈ ಅದೂಷಿತಂ ಸಮರ್ಥಿತಂ ಉಪದ್ರವ ಅಪಸರ್ಪಣಾಯ ಭಸ್ಮ ಸಂಭಾವಯಾಮಿ. ಸರ್ವತಾರ್ಕಿಕ ಉಪದ್ರವ ಅಪಸರ್ಪಣ ಒಂದು ಪಕ್ಷ ಇದೆ. ಜಗತ್ತಿನ ಎಲ್ಲಾ ತಾರ್ಕಿಕರು ಸೇರ್ಕೊಂಡು ಮೀಟಿಂಗ್ ಮಾಡಿ ನಮ್ಗೆಲ್ಲ ಇವನು ಮಾನ್ಯ, ಇವನು ಗುರು, ಇವನು ಹೇಳೋದು ಕರೆಕ್ಟು ಅಂತ ಆ ರೀತಿ ಒಂದಿಲ್ಲ, ಆಗಿಲ್ಲ. ಸರ್ವ ತಾರ್ಕಿಕೈ ಯಾವಂತಹ ತಾರ್ಕಿಕಾಃ ಪ್ರಪಂಚೇ ವಿದ್ಯಂತೆ ತೇ ಸರ್ವೇ ಏಕತ್ರ ಮಿಲಿತ್ವಾ ಅಯಂ ನಃ ಸರ್ವೇಷಾಂ ಶ್ರೇಷ್ಠ. ನಮ್ಗಳ ಪೈಕಿ ಈಚರು ಶ್ರೇಷ್ಠನು ಅಂತ ಯಾರಿದ್ದಾರ? ಹಾಗೆ ಯಾರನ್ನು ಒಪ್ಪಿಟ್ಟಿದಾರ? ಅಷ್ಟೇ ಅಲ್ಲ, ಪ್ರಪಂಚದ ಎಲ್ಲಾ ತಾರ್ಕಿಕ ಸಿಂಗಿಸಕ್ಕೂ ಆಗಲ್ಲ. ಅಕಸ್ಮಾತ್ ಸೇರಿಸಿ ಮಾಡಿದ್ರೆ ಮುಂದುವರೆಯೋರು ಅನ್ನ ಒಪ್ಪಲಾದ್ರೆ ಮಾಡ್ತೀರಾ? ಹಿಂದಿನ ಎಲ್ಲಾ ಸಾಕ್ಷಿಕರನ್ನು, ಮುಂದಿನ ಎಲ್ಲಾ ಸಾಕ್ಷಿಕರನ್ನು 1000 ವರ್ಷಕ್ಕೆ ಯಾರ್ಯಾರು ಹಡ್ಕೊಳ್ತಾರೋ ಯಾರು ಗೊತ್ತೋ? 1000 ವರ್ಷದ ಯಾರ್ಯಾರು ನಮ್ಗೇನ್ ಗೊತ್ತೋ? ಈ ಭೂಮಿ ಮೇಲೆ ಎಲ್ಲೆಲ್ಲಿ ಯಾವ್ಯಾವ ಮೂಲೆ ಏನೇನು ಅಷ್ಟು ಜನರು ಕೂಡಿಸಿ ಒಂದು ಏಕಮತ, ಏಕಾಭಿಪ್ರಾಯ ಮಾಡಕ್ಕಾಗುತ್ತಾ? ಆಗೋದೇ ಇಲ್ಲ. ಸರ್ವ ತಾರ್ಕಿಕೈ ಎಲ್ಲಾ ತಾರ್ಕಿಕಗಳು ಅತೀತ ಅನಾಗತ ಇಹತ್ಯ ತಾರ್ಕಿಕ. ಅತೀತಾ ಅನೇಕೆ ತಾರ್ಕಿಕಾ ಆಸನ್ನ, ಭವಿಷ್ಯತ್ ಕಾಲೇ ಅನೇಕೆ ತಾರ್ಕಿಕಾ ಉದ್ಭವಂತಿ. ಇದಾनीमपि ಸರ್ವತ್ರ ಅವನಿಸ್ಥಳೆ ಭೂಮಂಡಲೆ ಬಹವಃ ತಾರ್ಕಿಕಾः सन्ति. तत्र आङ्ग्लदेशे अपि सन्ति, बर्क्सन्, हेगल्, क्याण्ट्, अनेके तत्र विद्वांसः आसन्. इदानीमपि वರ್ತन्ते एव, ಈಗಲೂ ಇದ್ದೇ ಇದ್ದಾರೆ. ಯಾರನ್ನ ನಾವು ಒಪ್ಪೋಣ? ಯಾರು ಸರಿ, ಯಾಕೆ ಸರಿ, ಹೇಗೆ ಸರಿ? ಎಲ್ಲ ಸರ್ವ ತಾರ್ಕಿಕ ಎಲ್ಲಾ ತಾರ್ಕಿಕರಿಂದಲೂ ದೂಷಿತವನ್ನೆಲ್ಲ ಒಪ್ಪಿಕೊಂಡಿದ್ದಾಗಿರುವ, ಸಮರ್ಥನೆ ಮಾಡಿದ್ದಾಗ ಒಂದು ಪಕ್ಷ ಇದ್ದು, ಎಲ್ಲಾ ತಾರ್ಕಿಕರ ಉಪದ್ರವ ಅಂದ್ರೆ ಪೀಡೆ, ತೊಂದರೆ, ಆಕ್ಷೇಪಗಳು, ಅದನ್ನ ಅಪಸರ್ಪಣ ಓದಕ್ಕೋಸ್ಕರವಾಗಿ ಒಂದ್ ಮಾರ್ಗ ಇದೆಯಾ ಅಂತ ನೋಡ ಅಂದ್ರೆ ಇಂಥ ಮಾರ್ಗ ನಾವು ಕಾಣ್ತಾ ಇಲ್ಲ, ಇಂಥ ಮಾರ್ಗ ಸಿಗ್ತಾ ಇಲ್ಲ. ಆದ್ರಿಂದ ಇವಾಗ ಏನ್ ಮಾಡೋಣ ಹೇಳಿ ಅಂತ ಪ್ರಶ್ನೆ ಮಾಡಿದ್ರೆ ಪೂರ್ವಕ್ಕೆ ಬಂದು ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಉಚ್ಯತೆ, ಇದು ಉತ್ತರ ಕೊಡ್ತೀನಿ ಕೇಳಿ. ಭಾವಿನ ನಂಬಿಕೆ ಇಟ್ಟು, ಪೂರ್ತಿ ವಿಶ್ವಾಸ ಬಿಟ್ಟು ಇದನ್ನು ಕೇಳಿ, ನೀವು ಗಮನ ಕೊಟ್ಟು ಕೇಳಿ. ನಾವು ಹೇಳೋ ವಿಚಾರ ಸಂಭಾವ್ಯತೆ ಅಂದ್ರೆ ಈ ಹೇಳೋದು ಹೇಗೆ ಅನ್ನೋದನ್ನ ನಾವು ಯಾವ್ದು ಆಧಾರದ ಮೇಲೆ ಹೇಳ್ತೀವಿ. ಇಲ್ಲಿ ಬುದ್ಧಿಯ ಕಸರತ್ತಿನ ನಿಯಮದಿಂದ ಹೇಳೋದು ಬೇರೆ, ಬರೀ ಮಾಡಿ ವಾದ ಮಾಡಿ ತೀರ್ಮಾನ ಮಾಡೋದು ಬೇರೆ. ಇನ್ನೊಂದಿದೆ, ಅನುಭವ ಅಂತ ಒಂದಿದೆ. ಅನುಭವ ಅನ್ನೋದು ಎಲ್ಲರಿಗೂ ಒಂದೇ. ಅನುಭವದಲ್ಲಿ ಬೆಂಕಿ ಬಿಸಿ ಅನ್ನೋದು ಬ್ರಾಹ್ಮಣರಿಗ, ಮುಸಲ್ಮಾನರಿಗ, ಕ್ರಿಶ್ಚಿಯನ್ರಿಗ, ಹಿಂದೂ ದೇಶದವ್ರಿಗ, ಯಾವ ದೇಶದವರಿಗೆ ಬೆಂಕಿ ಬಿಸಿ ಇರೋದು? ಯೂನಿವರ್ಸಲ್ ಅದು, ಹೌದಾನೆ? ಬೆಂಕಿ ಬಿಸಿ, ಸಕ್ಕರೆ ಸಿಹಿ ಎಲ್ಲರಿಗೂ ಒಂದೇ. ನಿದ್ರೆಯಲ್ಲಿ, ಸುಷುಪ್ತಿಯಲ್ಲಿ ಯಾವ ದ್ವೈತವೂ ಅನುಭವ ಬರಲ್ಲ. ಯಾರಿಗೆ? ಈಗ ಏಕರೂಪಾಯಿ ಇದೆ, ಇಲ್ಲಿ ಬಂದು ಯಾವುದು ಸಾರ್ವತ್ರಿಕ ಪರಿಪೂರ್ಣ ಅನುಭವದ ಆಧಾರದ ಮೇಲೆ ನಿಂತಿದೆಯೋ ಆ ಕರೆಕ್ಟ್. ಯಾವುದು ವೈಯಕ್ತಿಕವಾದ ಅವರವರ ತರ್ಕದಿಂದ ತೀರ್ಮಾನ ಮಾಡಿಕೊಂಡ ಒಂದು ಸಿದ್ಧಾಂತವೋ ಹೇಳ್ತಾರೆ. ಅನುಭವ ಮಾತ್ರ ಶರಣತ್ವ, ಸರ್ವತಾರ್ಕಿಕ ಪ್ರಸ್ಥಾನ. ಎಲ್ಲಾ ತಾರ್ಕಿಕರ ಪ್ರಸ್ಥಾನನೇ ಮಾರ್ಗ. ಎಲ್ಲಾ ತಾರ್ಕಿಕರು ಕೂಡ ಇದೇ ಸಿದ್ಧಾಂತ ತೀರ್ಮಾನ ಮಾಡಿದಾರಲ್ಲ. ತೀರ್ಮಾನ ಮಾಡಕ್ಕೆ ಯಾವ ಆಧಾರ ಮಾಡಿದವರು? ಅನುಭವದ ಆಧಾರದಲ್ಲಿ ಮಾಡಿರೋದು. ಅವ್ರೇನ್ ಮಾಡಿದ್ರು? ಸಾಂಖ್ಯರು ಈ ಪ್ರಪಂಚಕ್ಕೆ ಪ್ರಧಾನ ಕಾರಣ ಅಂದ್ರು. ಯಾಕೆ ಅಂದ್ರೆ ಪ್ರಪಂಚ ಅಚೇತನವಾಗಿದೆ, ಅಚೇತವಾದ ಪ್ರಪಂಚಕ್ಕೆ ಅಚೇತವಾದ ಕಾರಣ ಆಗ್ತದೆ. ಪ್ರಪಂಚ ಸಾವಯವವಾಗಿದೆ, ಸಾವಯವವಾಗಿದ್ದಕ್ಕೆ ಸಾವಯವಾದ ಪ್ರಧಾನ ಕಾರಣ ಆಗ್ಬೇಕು. ನೀವು ಹೇಳುವ ಬ್ರಹ್ಮ ಚೇತನ,
ನೀವು ಹೇಳುವ ಬ್ರಹ್ಮ ನಿರವಯವ, ನೀವು ಹೇಳುವ ಬ್ರಹ್ಮ ಅದ್ವಿತೀಯ, ನೀವು ಹೇಳುವ ಬ್ರಹ್ಮ ಕೂಟಸ್ಥ. ಜಗತ್ತು ವಿಕ್ರಿಯಾತ್ಮಕ, ಅನೇಕಾತ್ಮಕ, ಸಾವಯವತ್ವ, ಅಚೇತನತ್ವ. ಹೆಂಗ್ರಿ ಕಾರ್ಯಕಾಲ ಬರುತ್ತೆ ಅನ್ನೋದಪ್ಪ ಅಂತ ಅವರೊಂದು ಕಾರ್ಯಕಾಲ ಬರಬೇಕು. ಸಾಲಕ್ಷಣ್ಯ ಬೆಳೆಯುತ್ತೆ, ವೈಲಕ್ಷಣ್ಯ ಆಗಿದೆ, ಹೆಂಗ್ರಿ ಕಾರ್ಯಕಾಲ ಬರುತ್ತೆ? ಮೊಸರು ಹಾಲಿಂದ ನೆಕ್ಲೆಸ್ ಸಾರ ಮಾಡ್ಕೊಳಕ್ಕಾಗತ್ತಾ? ಚಿನ್ನದಿಂದಲೇ ಮಾಡ್ಕೋದು. ಅದು ಚಿನ್ನ ತಗೊಂಡು ಮೊಸರು ಹಾಲು ತುಪ್ಪ ಮಾಡ್ತೀರ? ಅದಕ್ಕೆ ಅದೇ ಬೇಕು. ಯಾವ ಕಾರ್ಯಕ್ಕೆ ಯಾವ ಕಾರಣ ತಗೊಳ್ತೀರೋ ಆ ಕಾರ್ಯಕ್ಕೂ ಕಾರಣಕ್ಕೂ ಸಾಲಕ್ಷಣ್ಯ ಇರ್ಬೇಕು. ಅಂದ್ರೆ ಅದಕ್ಕೆ ಸಿಮಿಲಾರಿಟಿ ಹೋಲಿಕೆ, ಹೊಂದಾಣಿಕೆ ಇರಬೇಕು. ವಿರುದ್ಧವಾದ್ರೆ ಕಾರ್ಯಕಾಲ ಭಾವ. ಆದ್ರಿಂದ ಈ ಬ್ರಹ್ಮ ಜಗತ್ ಕಾಲವಲ್ಲ ಅಂತ ಸಾಹಿತ್ಯ ತೀರ್ಮಾನ. ಇವ್ರೇನ್ ಮಾಡಿದ್ರು ತಾರ್ಕಿಕರು? ಎಲ್ಲೂ ಕಣ ಸೇರ್ಕೊಂಡೇ ಆಗಿರೋದು, ಕಣ ಸೇರ್ಕೊಂಡೇ ಆಗಿರೋದು. ಇದರಲ್ಲೂ ಅನೇಕ ಕಣಗಳಿದೆ, ಇದರಲ್ಲೂ ಅನೇಕ ಕಣಗಳಿದೆ. ಕಣಗಳು ಮತ್ತೊತ್ತ ಸೇರ್ಕೊಂಡು ಪದಾರ್ಥ ಆಗಿರೋದ್ರಿಂದ ಪರಮಾಣುವೇ ಜಗತ್ತಿಗೆ ಕಾರಣ. ಜಗತ್ತು ಕಣಾತ್ಮಕವಾದ ಜಗತ್ತಿಗೆ ಕಣಗಳ ಸಾಂದ್ರತೆ ಒಟ್ಟಾಗಿರೋದು ಇರೋದ್ರಿಂದ ಅಂತ ಒಂದು 3 ರೂಪಾಯಿ ಆಗುತ್ತೆ. ಇವರು ಶಂಕರಾಚಾರ್ಯರು ಸುರೇಶಾಚಾರ್ಯ ಬಂದ್ರು, ಅಲ್ಲಯ್ಯ ಇನ್ನು ಕಣ ಅಪ್ಪ, ಆ ಕಣದಲ್ಲಿ ಚೇತನ ಇದೆಯೋ ಅಚೇತನ ಕಣ ಚೇತನ ಅಚೇತನ ಹೇಳಪ್ಪ. ಅಚೇತನವಾದ ಕಣಕ್ಕೆ ಒಂದು ವ್ಯವಸ್ಥಿತ ರೂಪದಿಂದ ಸೃಷ್ಟಿ ಮಾಡೋದು ಹೆಂಗಾಗುತ್ತೆ? ಚೇತನ ಹೆಂಗ್ ಬರುತ್ತೆ? ಜಗತ್ತು ಚೇತನ ಇದೆಯೋ ಇಲ್ವಾ? ಈ ಚೇತನ ಎಲ್ಲಿಂದ ಬಂತು? ನಿಂಗೂ ವಿಲಕ್ಷಣ ಇದೆಯೋ ಇಲ್ವಾ? ಆಮೇಲೆ ಪ್ರಧಾನವಾದಿಗೆ ಅವನ್ ಪ್ರಧಾನ ಅಂದ್ರೆ ನಾವೇನು ಅವ್ಯಕ್ತ ಅದನ್ನು ಪ್ರಧಾನ ಅಂತ. ಆ ಪ್ರಧಾನ ಜಗತ್ತಾಗತ್ತೆ ಅಂತಂದ್ರೆ ಅದು ಅಚೇತನವಾದ್ರಿಂದ ಯಾವಾಗ ಜಗತ್ತಾಗ್ಬೇಕು, ಯಾವಾಗ ಪಡೆಯಬೇಕು ಅದಕ್ಕೆ ಜ್ಞಾನ ಇದೆಯಾ? ನೀವೇ ಹತ್ರ ಅಚೇತನವಾದ ಪ್ರಧಾನಕ್ಕೆ ಯಾವಾಗ ಸೃಷ್ಟಿ ಮಾಡ್ಬೇಕು, ಹೇಗೆ ಸೃಷ್ಟಿ ಮಾಡ್ಬೇಕು, ಯಾವಾಗ ಪ್ರಳಯ ಮಾಡ್ಬೇಕು, ಅದಕ್ಕೆ ಮತ್ತೆ ಹೆಂಗಾಯ್ತು ಅದರಿಂದ? ಮತ್ತೆ ನಿಮ್ಮಿಂದ ಹೇಗಾಗುತ್ತೆ? ನೀವು ಹೇಳಿ, ನಮ್ಮಿಂದ ಆಗತ್ತೆ ಇರ್ಬೇಕಂತ ಆಯ್ತಾ? ವಿಷಯ ಇದೆ. ಅನುಭವ ಮಾತ್ರ ಶರಣತ್ವ ಸರ್ವತಾರ್ಕಿಕ ಪ್ರಸ್ಥಾನ. ಇಷ್ಟಿನ ಹೇಳೋದು ಕೂಡ ನಾವು ವಿಜ್ಞಾನ ಏನ್ ಹೇಳ್ತಾರೆ? ಒಂದೊಂದು ಅಚೀತ್ಯವಾದ ಒಂದು ಎನರ್ಜಿ ಇರಬೇಕು, ಶಕ್ತಿ ಇರಬೇಕು, ಅದು ಅನುಮಾನ ಆಯ್ತು. ಅನುಮಾನ ಆದ್ರೆ ಅನುಭವ ಶಾಸ್ತ್ರ ಇದು, ವೇದಾಂತ ಅನುಭವ ಶಾಸ್ತ್ರ, ಅನುಮಾನ ಶಾಸ್ತ್ರ ಅಲ್ಲ, ತತ್ವಶಾಸ್ತ್ರ ಅಲ್ಲ, ಅದಂ ಶ್ರದ್ಧಾಶಾಸ್ತ್ರ ಅಲ್ಲ. ಶ್ರದ್ಧಾಶಾಸ್ತ್ರ ಕರ್ಮಕಾಂಡ, ಅನುಮಾನ ಶಾಸ್ತ್ರ ತತ್ವಶಾಸ್ತ್ರ. ನಮ್ಮ ಅನುಭವ ಶಾಸ್ತ್ರ ನಾವು ನೋಡು, ನೀವೊಬ್ಬನೇ ಕನಸಿನಲ್ಲಿ ಹೇಗೆ ಜಗತ್ತಾಗಿ ತಗೊಂಡ್ಯೋ, ಈ ಕಾಲದಲ್ಲಿ ಆ ಕಾಲದಲ್ಲಿ ಏನ್ ತಗೊಂಡೋಗಿದ್ಯಾ, ಯಾರು ಮಾಡಿದ್ದನ್ನಲ್ಲ ನೀನಂತಾನೆ ಪಂಚಭೂತಗಳು ಮಾಡಿದ್ವು, ಇನ್ನಲ್ಲೇ ತಾನೆ ತೋದು. ಈ ಎಚ್ಚೆತ್ತೋ ಎಲ್ಲಿ ಹೋಗ್ತದೋ ಈಗ ಅದು ಇವತ್ತು ಅಲ್ಲ. ಬ್ರಹ್ಮದ ಆನಂದವನ್ನು ಕಂಡ್ಕೊಂಡವನು ಅಂದ್ರೆ ವಿದ್ವಾನ್ ಕಂಡ್ಕೊಂಡವನು ದರ್ಶ. ವಿದ್ವಾನ್ ಅರ್ಥ ಬ್ರಹ್ಮದ ಆನಂದವನ್ನು ಕಂಡ್ಕೊಂಡವನು ಯಾವುದಕ್ಕೂ ಹೆದರೋದಿಲ್ಲ. ನಿಮ್ಗೆ ಬೇಕು ಅಷ್ಟೇ ಅಂತ. ಇಲ್ಲಿ ಏನು ಅನುಭವವಷ್ಟೇ ಎಲ್ಲಾ ವಾದಿಗಳು ಶರಣ ಹೊಂದಿದ್ದಾರೆ. ಯಾರೇ ಆಗಲಿ ಒಂದು ಸಿದ್ಧಾಂತವನ್ನ ಎಸ್ಟಾಬ್ಲಿಷ್ ಮಾಡ್ಬೇಕು, ಅನುಭವ ಬೇಕೇ ಬೇಕು. ಆದ್ರಿಂದ ಅನುಭವವನ್ನು ಇಟ್ಕೊಂಡು ಹೇಳೋದು ಯಾರು? ಅವ್ರು ಸರಿಯಾನೆ. ಇವರ ಲಕ್ಷ್ಯ ಮಾತಾಡಿದೆ, ಇದು ಮಾಡ್ತಾರೆ. ತಗೊಂಡೆ ಇಂಜೆಕ್ಷನ್ ಆಯ್ತು, ತಗೊಂಡಾಯ್ತು, ಇಂಜೆಕ್ಷನ್ ಆಯ್ತು, ಮಾತ್ರೆ ಆಯ್ತು, ಎಲ್ಲವೂ ಆಯ್ತು. ಅದು ಟೈಮ್ ಆಯ್ತು, ನಿಲ್ಲಿಸ್ಬಿಡ್ತೀನಿ. 8:05 ಆಯ್ತು, ನಿಲ್ಲಿಸ್ಬಿಡ್ತೀನಿ. ಬಿರಿ ಎದೆ ನಾರಾಯಣ ಆ ವಿಚಾರವನ್ನ, ಆ ಅನುಭವ ವಿಚಾರ ನಾಳೆ ಬರ್ತೀನಿ.